ಒಬ್ಬ ವ್ಯಕ್ತಿ ಸಕ್ಸಸ್‌ಫುಲ್ ಆಗ್ಬೇಕು ಅಂತಂದ್ರೆ, ಅವನ ಮೈಂಡ್ ಸೆಟ್ ಯಾವ ತರ ಇರ್ಬೇಕು? ಯೋಚನೆಗಳು ಯಾವ ತರ ಇರ್ಬೇಕು? ಅವನ ಸರ್ಕಲ್ ಯಾವ ತರ ಇರ್ಬೇಕು ಅಂತ? ಕೆಲ್ಸಕ್ಕೆ ಜಾಯ್ನ್ ಆದಾಗ ಹ್ಮ್. ನನ್ನ ಸ್ಯಾಲ್ರಿ ಬರೀ 7,000 ಇದ್ದಿದ್ದು. 6,000 ಬ್ಯಾಂಕ್ ಅವ್ರು ತಗೊಂಡ್ ಹೋಗ್ತಾ ಇದ್ರು. 1,800 ರೂಪಾಯಿ ಬಸ್ಸು ಅದಕ್ಕೆ ಹೋಗ್ತಾ ಇತ್ತು. 200 ರೂಪಾಯಿ ನಾನು ಊಟ ಮಾಡ್ಬೇಕಾಗಿತ್ತು. 10 ರೂಪಾಯಿ ಕೈಯಲ್ಲಿ ಇಟ್ಕೊಂಡು 25 ರೂಪಾಯಿ ಊಟ ನೋಡಿ ಇದನ್ನ ತಗೊಳಕ್ ಆಗ್ತಾ ಇಲ್ವಲ್ಲ ಅಂತ ನಾನು ವಾಪಸ್ ಬಂದಿದ್ದೆ. ನಿಂದು ಶರ್ಟ್ ಕಾಲರ್ ಸೌದೋಗಿದೆ, ಇದನ್ನ ಮೀಟಿಂಗ್ ಹಾಕೊಂಡ್ ಬರಬೇಡ ಅಂತ ಹೇಳಿದಾಗ ರಸ್ತೆ ಬದಿ 150 ರೂಪಾಯಿ 200 ರೂಪಾಯಿ ಶರ್ಟ್ ಪ್ಯಾಂಟ್ ಪರ್ಚೇಸ್ ಮಾಡಿದ್ದೆ. ನೋಡೋದು ಒಂದ್ ಇವೆಂಟ್ ಇಂದ ಇನ್ನೊಂದು ಇವೆಂಟ್ಗೆ ಲೀಡರ್ ಜೊತೆ ಫೋಟೋ ತಕೊಂಡ್ರೆ ಲಿಂಕ್ಡ್ಇನ್ ಅಲ್ಲಿ ಹಾಕಿದ್ರೆ ನನಗೆ ಕೆಲಸ ಸಿಗ್ಬೋದು ಅನ್ನೋ ಕಾರಣಕ್ಕೆ ಆಟೋ ಚಾರ್ಜ್ ಇಲ್ಲದೆ 4 ಕಿಲೋಮೀಟರ್ ಓಡ್ಕೊಂಡು ಬೆವರ್ಕೊಂಡು ಹೋಗಿದ್ದೆ. ಇವತ್ತು ಕೆಳಗಡೆ ಇರೋದು ಬಂದು ಅದೇ ಇವೆಂಟ್ಗೆ ಲೀಡರ್ ಆಗಿ ಕಾರಲ್ಲಿ ಹೋಗ್ಬೇಕು, ಬೈಕಲ್ಲಿ ಹೋಗ್ಬೇಕು ಅಂತ ಯೋಚನೆ ಮಾಡೋ ಪರಿಸ್ಥಿತಿ. ಐಡಿಯಾಸ್ ಬಗ್ಗೆ ಮಾತಾಡೋದು, ಯಾವಾಗ್ಲೂ ಪಾಸಿಟಿವ್ ಬಗ್ಗೆ ಮಾತಾಡೋರು. ಅವ್ರ ಜೊತೆ ಇದ್ರೆ ನಾನು ಪಾಸಿಟಿವ್ ಆಗಿರ್ತೀನಿ, ಐಡಿಯಾಸ್ ಬಗ್ಗೆ ಮಾತಾಡ್ತೀನಿ. ಇವತ್ತು ನಾನು ಬ್ರೇಕ್ಔಟ್ ಆಗ್ಲಿಲ್ಲ ಅಂತಂದ್ರು ಒಂದು 100 ಐಡಿಯಾದಲ್ಲಿ ನಾನು ಮಾಡಿ ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ಯಾವ್ದಾದ್ರು ಒಂದು ಹಿಟ್ ಆಗೇ ಆಗುತ್ತೆ. ಒಂದು ಬದುಕನ್ನ ನಾವು ಹಿಂಗ ಆಗೋಯ್ತು ಮುಂದೆ ಬದುಕಬೇಕಲ್ಲ ಅಂತ ಬದುಕೋದು ಬೇರೆ, ನಾನು ಹಿಂಗ್ ಬದುಕಬೇಕು ಅಂತ ಬದುಕೋದು ಬೇರೆ. There is a saying, I don't believe in miracles because they happen. Miracles happen because I believe in them ಅಂತ. ಪವಾಡಗಳನ್ನ ನಾನು ಅವು ನಡೀತವೆ ಅಂತ ನಂಬೋದಿಲ್ಲ, ನಾನು ನಂಬೋದಕ್ಕೆ ಪವಾಡಗಳು ನಡೀತವೆ ಅಂತ. ನಂಬಿಕೆ ಮುಖ್ಯ. ನನ್ನ ಮೇಲೆ ನಾನು ನಂಬಿಕೆ ಇಟ್ಕೊಂಡು ನನಗ್ ನಾನು ಸಹಾಯ ಮಾಡ್ಕೊಂಡ್ರೆ ಯಾರಿಗೆ ಅವ್ರು ಸಹಾಯ ಮಾಡ್ಕೊಳ್ತಾರೋ ಅವ್ರಿಗೆ ಮಾತ್ರ ಪರಮಾತ್ಮ ಸಹಾಯ ಮಾಡ್ತಾನೆ. ಮುಂದಕ್ಕೆ ಎಷ್ಟೋ ದೊಡ್ಡ ಜರ್ನಿ ಸ್ಟಾರ್ಟ್ ಆಗೋದು ಫಸ್ಟ್ ಹೆಜ್ಜೆಯಿಂದ, ಅದನ್ನ ತಗೊಳ್ಳೋದು ಮುಖ್ಯ. ಮುಂದೆ ನಾವು ಕಲ್ತ್ಕೊಂತ ಹೋಗ್ಬೋದು, ರಿಜೆಕ್ಷನ್ ಹೆದರ್ಕೋಬಾರ್ದು. ಆಮೇಲೆ ಯಾರ ಋಣನ ಇವಾಗ ತಂದೆ ತಾಯಿ ಋಣ ಆಗ್ಬೋದು, ನಮಗೆ ಪ್ರೀತಿ ಕೊಡುವಂತ ಋಣ ಆಗ್ಬೋದು, ಅಥವಾ ನಮ್ಮ ಸ್ನೇಹಿತರು ಏನೋ ಒಂದು ಸಹಾಯ ಮಾಡುತ್ತಾರೆ, ಆ ತರ ಋಣನ ತೀರ್ಸಕ್ ಆಗಲ್ಲ ಅಂತ ಹೇಳ್ತಾರೆ. ಸೊ ಋಣ ಅಂದ್ರೆ ಏನು ಅಂತ ಫಸ್ಟ್. ಯಾರೋ ಒಬ್ರು ನಮಗೋಸ್ಕರ ಏನೋ ಮಾಡಿರ್ತಾರೆ, ಅದರಿಂದ ಒಂದಷ್ಟು ಕರ್ಮ ಆಡ್ ಆಗಿರುತ್ತೆ. ನಮ್ಮ ಕರ್ಮಗಳನ್ನ ಅವ್ರು ತೀರ್ಸೋಗಿರ್ತಾರೆ, ಅವ್ರ ಕರ್ಮಗಳನ್ನ ನಾವು ತೀರ್ಸೋಕ್ ಆಗೋದಿಲ್ಲ ಅಲ್ವಾ. ಸೊ ಋಣ ಅಂತಂದ್ರೆ ಅವ್ರು ನಮ್ಗೇನೋ ಒಂದು ಸಹಾಯ ಮಾಡೋಗಿರ್ತಾರೆ, ಎಲ್ಲಾ ಸಹಾಯನೂ ನಾವು ವಾಪಸ್ ಕೊಡೋಕ್ ಆಗೋದಿಲ್ಲ. ಈಗ ತಾಯಿ ನಮ್ಮನ್ನ ಹೆತ್ತಿಲಿ ಬಿಟ್ಟಿರ್ತಾರೆ, ಅದನ್ನ ಹೇಗ್ ತೀರ್ಸೋಕ್ ಸಾಧ್ಯ? ತಂದೆ ಹೆಗಲ ಮೇಲೆ ಕುತ್ಕೊಂಡು ತಾನು ಹರಿದೋಗಿರೋ ಚಪ್ಪಲಿ ಹಾಕೊಂಡು ಹರಿದೋಗಿರೋ ಬಟ್ಟೆ ಹಾಕೊಂಡು ನಮ್ಮನ್ನ ಸಾಕ್ ಬೆಳೆಸಿರ್ತಾರೆ, ಆ ಋಣನ ಹೇಗ್ ಮಾಡೋಕ್ ಸಾಧ್ಯ? ನಾನು ಎಷ್ಟೊಂದ್ ಜನ ನೋಡಿದೀನಿ ನಮ್ಮ ಸರ್ಕಲ್ ಅಲ್ಲಿನೆ. ಎಂತ ಮನೇಲಿ ಹುಟ್ಬಿಟ್ಟೆ ನಾನು, ಒಂದ್ ಬೈಕ್ ಕೊಡ್ಸೋ ಯೋಗ್ಯತೆ ಇಲ್ಲ ನಿಮ್ಗೆ, ಯಾಕೆ ಹುಟ್ಸಿದ್ರಿ, ಸಾಕಾಗಲ್ಲ ಅಂತಂದ್ರೆ ನನ್ನ ಎದುರುಗಡೆನೆ ನಿಮ್ ತೆವಲಿಗೆ ನನ್ನ ಹುಟ್ಸಿದ್ರಿ ಅಂತ ಹೇಳಿರೋರಿದ್ದಾರೆ. ಕರ್ಮ. ನನ್ನ ತಂದೆ ಅವರ ಕೈಯಲ್ಲಿ ಎಷ್ಟು ಸಾಧ್ಯ ಇತ್ತು, ಅವ್ರ ಕೆಪಬಿಲಿಟಿ ಎಷ್ಟಿತ್ತು, ಅದರ ಪ್ರಕಾರ ಅವರೆಷ್ಟೇ ಹೀಟ್ ತಗೊಂಡ್ರು ಅದು ನನಗ್ ಮುಟ್ಟದೇ ಇರೋ ಹಾಗೆ ಆ ಬೆಂಕಿಯಿಂದ ನನ್ನ ತಡೆದು ಅವರೇ ಎಲ್ಲ ನೋವು ತಿಂದು ಸಾಕಿರ್ತಾರೆ. ಬೆಳೆದು ಬಂದು ನಾನು ಅದ್ರ ಬಗ್ಗೆ ಮಾತಾಡೋಕ್ ಹೋಗ್ಬಾರ್ದು. ನನ್ನ ಕೈಲಿ ಮಾಡೋಕ್ ಸಾಧ್ಯ ಇದೆಯಾ, ಅವ್ರನ್ನ ಆ ಬೆಂಕಿಯಿಂದ ಹೊರಗಡೆ ತೆಗೆದು ಸುಖವಾಗಿಡೋಕ್ ಸಾಧ್ಯ ಇದೆಯಾ, ಅದನ್ನ ನಾನ್ ಮಾಡ್ಬೇಕು. ಅದು ಬಿಟ್ಟು ಮಾತ್ ಕಲ್ಸಿದವ್ರಿಗೆ ಮಾತಾಡ್ತೀನಿ ಅಂತಂದ್ರೆ ವೇಸ್ಟ್, ಹುಟ್ಟಿದ್ ವೇಸ್ಟ್. ಹೌದು, ಭೂಮಿಗೆ ಭಾರ ಅಷ್ಟೇ. ತಂದೆ ತಾಯಿಗಳ ಬಗ್ಗೆ ಹುಟ್ಟಿಸಿ ತಂದೆ ತಾಯಿಗಳ ಬಗ್ಗೆ ಮಾತಾಡ್ತೀವಿ. ಕೆಲವ್ರು ಬಂದು ಹೇಳ್ತಾರೆ ಎಲ್ಲರಿಗೂ ಒಳ್ಳೆ ತಂದೆ ತಾಯಿ ಇರೋಕ್ ಸಾಧ್ಯ ಇಲ್ಲ ಅಂತ. ಹುಟ್ಟಿದೀವಿ ಅಂದ್ಮೇಲೆ ಮಿಕ್ಕಿದೆಲ್ಲ ಬೋನಸ್. ಕರೆಕ್ಟ್. ಬರ್ಬೇಕು. ಏನ್ ತಗೊಂಡ್ಬಂದ್ವಿ, ಬಟ್ಟೆ ಕೂಡ ತಗೊಂಡ್ಬರ್ಲಿಲ್ಲ ಅಲ್ವಾ. ಇನ್ ಭಗವಂತ ಅದ್ರ ಮೇಲೆ ಏನ್ ಕೊಟ್ರು ಬೋನಸ್. ಕಷ್ಟಗಳು ಬರ್ತಾ ಇದೆ, ನಂಗೆ ಅರ್ಥ ಆಗತ್ತೆ. ಬಟ್ ಕಷ್ಟಗಳು ಬಂತು ಅಂತಂದಾಗ ಎಲ್ಲ ಇಲ್ಲಿದೆ. ಈಗ ನಮ್ಮ ಅಂಬಾನಿ ಮಗನ್ ಕರ್ಕೊಂಡ್ಬಂದ್ ಒಂದ್ ಸ್ಲಮ್ಮಲ್ಲಿ ಬಿಟ್ರೆ ಮೈಟ್ ಬಿ 1 ವರ್ಷದಲ್ಲಿ ಅವ್ನು 10 ಲಕ್ಷ ದುಡಿದೇ ಹೋಗ್ಬೋದು. 1 ಲಕ್ಷನಾರು ದುಡಿತಾನ, ತುಂಬಾ ಕಡಿಮೆ ಆಯ್ತು. ಅವ್ನು 1 ಕೋಟಿ ದುಡಿದೇ ಇರ್ಬೋದು, 10 ಲಕ್ಷನಾರು ದುಡಿತಾನ. ಇಲ್ಲಿದೆ. ಇದನ್ನ ಒಪ್ಪಿಸ್ಬಿಟ್ರೆ ಇದು ಕೆಲಸ ಮಾಡೋ ಸ್ಟಾರ್ಟ್ ಮಾಡುತ್ತೆ. ಇದು ಕೆಲಸ ಮಾಡಿದ್ರೆ ಇಲ್ಲಿಂದನಾರು ಎಕ್ಸಿಟ್ ಇರುತ್ತೆ. ಕರೆಕ್ಟ್. ಈಗ ನಂದೇ ಹೇಳ್ಕೋಬೇಕು ಅಂತ ಬಂದಾಗ ನಾನು 2015ರಲ್ಲಿ ಕೆಲ್ಸಕ್ಕೆ ಜಾಯ್ನ್ ಆದಾಗ ನನ್ನ ಸ್ಯಾಲ್ರಿ ಬರೀ 7,000 ಇದ್ದಿದ್ದು. 6,000 ಬ್ಯಾಂಕ್ ಅವ್ರು ತಗೊಂಡು ಹೋಗ್ತಾ ಇದ್ರು. 1,800 ರೂಪಾಯಿ ಬಸ್ಸು ಅದಕ್ಕೆ ಹೋಗ್ತಾ ಇತ್ತು. 200 ರೂಪಾಯಿ ನಾನು ಊಟ ಮಾಡ್ಬೇಕಾಗಿತ್ತು. ಎಷ್ಟೊಂದ್ಸರಿ ನಮ್ಮ ಮ್ಯಾನೇಜರು ಎಲ್ಲ ಊಟಕ್ಕೆ ಹೋಗಿ ಬಂದ್ಮೇಲೆ ನಾನು ಹೋಗ್ತಾ ಇದ್ದೆ, ಯಾಕಂದ್ರೆ ಅವ್ರ ಹತ್ರ ನನ್ಗೆ ಕೊಡ್ಸೋಕೆ ಇಷ್ಟ ಆಗ್ತಾ ಇರ್ಲಿಲ್ಲ. ಒಂದೊಂದ್ ದಿವಸ 30 ರೂಪಾಯಿ ಕೊಟ್ಟು ಕೊಡ್ಸೋರು. ಎಷ್ಟೊಂದ್ಸಲಿ 10 ರೂಪಾಯಿ ಕೈಯಲ್ಲಿ ಇಟ್ಕೊಂಡು 25 ರೂಪಾಯಿ ಊಟ ನೋಡಿ ಇದನ್ನ ತಗೊಳಕ್ ಆಗ್ತಾ ಇಲ್ವಲ್ಲ ಅಂತ ನಾನು ವಾಪಸ್ ಬಂದಿದ್ದೆ. ಊಟ ಹಾಗಂತ ಎಷ್ಟೊಂದ್ಸಲಿ ನನ್ನ ಹತ್ರ ಬಂದಾಗ ಯಾರು ಬಂದಾಗ ಅವ್ರಿಗೆ ನಾನು ಕೊಟ್ಟಿದ್ದೆ. ನನ್ನ ಹತ್ರ ಇದ್ದು ಕೊಟ್ಟು ನಾನು ಬಸವೇಶ್ವರ ನಗರಿಂದ ರಾಜಾಜಿನವರೆಗೂ ನಡ್ಕೊಂಡ್ ಬಂದಿದ್ದೆ. ನಿಂದು ಶರ್ಟ್ ಕಾಲರ್ ಸೌದೋಗಿದೆ, ಇದನ್ನ ಮೀಟಿಂಗ್ ಹಾಕೊಂಡ್ ಬರಬೇಡ ಅಂತ ಹೇಳಿದಾಗ ರಸ್ತೆ ಬದಿ ನಿಂತ್ಕೊಂಡು 150 ರೂಪಾಯಿ 200 ರೂಪಾಯಿ ಶರ್ಟ್ ಪ್ಯಾಂಟ್ ಪರ್ಚೇಸ್ ಮಾಡಿದ್ದೆ. ಅದು ಯಾವ್ದೇ ಫಿಟ್ಟಿಂಗ್. ಆಮೇಲೆ 30 ರೂಪಾಯಿ ಕೊಟ್ಟು ಅದನ್ನ ಹೊಲಿಸಿದ್ದೆ. ತಂದೆಗೆ ವೆರಿಕೋಸ್ ವೇನ್ಸ್ ಆದಾಗ, ಕಾಲಲ್ಲಿ ರಕ್ತ ಸೋರ್ತಾ ಇದ್ದಾಗ 2,000 ರೂಪಾಯಿ ಸಾಕ್ಸ್ ಕೊಡ್ಸೋ ಯೋಗ್ಯತೆ ಇಲ್ವಲ್ಲ. ಮನೇಲಿ ಟಿವಿ ಹಾಳಾಗಿದ್ದಾಗ ತಾಯಿ
ಬರೀ ಇದನ್ನ ಮಾತ್ರ ನೋಡ್ತಾ ಇದ್ದಾಗ, ಬರೀ ಇಮೇಜ್ ಇಲ್ಲದೆ ಬರೀ ಇದನ್ನ ಕೇಳಿಸ್ಕೊಳ್ತಾ ಇದ್ದಾಗ ಧಾರಾವಾಹಿಗಳನ್ನ, ನನ್ನ ಬಗ್ಗೆ ನಾನು ಕ್ವಶನ್ ಮಾಡ್ಕೊಂಡಿದ್ದೆ. ಮತ್ತೆ ಯಾರೋ ಫ್ರೆಂಡ್ ಮದುವೆಗೆ ಹೋದಾಗ ಮೆಟ್ರೋ ಟ್ರೈನ್ ಒಳಗಡೆ ಹತ್ತಿ ಶೂ ಕಿತ್ತೋಗಿದೆ ಅಂತ ಮೆಟ್ರೋ ಟ್ರೈನ್ ಒಳಗಡೆಯಿಂದ ಹೊರಗಡೆ ಓಡಬಂದು ಹತ್ತಿದ್ದೆ. ತಮ್ಮನ ಬರ್ಡೇಲಿ 350 ರೂಪಾಯಿ ಕೇಕ್, ನನ್ನ ಹತ್ರ 200 ರೂಪಾಯಿ ಅಷ್ಟೇ ಇರೋದು ಅಂತ ಬೇಕರಿ ಎದುರುಗಡೆ ಹತ್ತಿದ್ದೆ. ಇದೆಲ್ಲ 2018-19 ಹತ್ತಿದ್ದೆ. ಅವಾಗ ನನ್ನ ತಮ್ಮನೇ ಬಂದು ಅವನ್ ಕೇಕ್ ಅವನೇ ಪೇ ಮಾಡಿ ನಮ್ಮನ್ನ ಸಮಾಧಾನ ಮಾಡಿ ಕರ್ಕೊಂಡು ಹೋಗಿದ್ದೆ. ಬಟ್ ಆವಾಗೆಲ್ಲ ನಾನು ಏನ್ ಮಾಡ್ತಾ ಇದ್ದೆ, ರಾಯರೇ ಎಲ್ಲ ನಿಮಗ್ ಬಿಟ್ಟಿದ್ದು, ನನ್ನ ಕೆಲಸ ನಾನು ಮಾಡ್ತೀನಿ, ಫಲ ನಿಮ್ದು, ಇದರಿಂದ ಇದೇ ಬೇಕು ನನ್ಗೆ ಅದೇ ಬೇಕು ಅಂತಿಲ್ಲ, ನನಗೆ ಎಷ್ಟು ಮಾಡ್ತೀನಿ ಇಷ್ಟು ಕೊಡಿ. ಯಾಕಂದ್ರೆ ನಾನು 1 ರೂಪಾಯಿ ಖರ್ಚು ಮಾಡೋಕೆ ರೆಡಿ ಇಲ್ಲ ಅಂತಂದ್ರೆ 100 ರೂಪಾಯಿ ಕೇಳೋಕೆ ಹೋಗ್ಬಾರ್ದು. ಯಾವತ್ತು ನಾನು ಇಫ್ ಐ ಗಿವ್, ನಾನು ಕೊಡ್ತೀನಿ ಅಂತಂದ್ರೆ ಸೃಷ್ಟಿ ಯಾವತ್ತು ನಾನು ಕೊಡ್ತೀನಿ ಅಂತ 3 ಸರಿ ಹೇಳುತ್ತೆ. ನನಗ್ ಬೇಕು ಅಂತಂದ್ರೆ ಸೃಷ್ಟಿನೂ ನನಗ್ ಬೇಕು ಅಂತ ಹೇಳುತ್ತೆ. ಕೊಡೋ ಯೋಗ್ಯತೆ, ಕೊಡೋ ಮನ್ಸಿದ್ದವನಿಗೆ ಮಾತ್ರ ದೇವ್ರು ಕೊಡ್ತಾನೆ. ಪಡ್ಕೊಳ್ಳೋದು ಅಷ್ಟೇ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಅಂತಾರಲ್ಲ ಹಾಗೆ. ಸೊ ಒಂದ್ ಇವೆಂಟ್ ಇಂದ ಇನ್ನೊಂದು ಇವೆಂಟ್, ಸೇಲ್ಸ್ ಫೋರ್ಸ್ ಅಲ್ಲಿ ನಾನು ಕೆಲಸ ಮಾಡೋದು, ಒಂದ್ ಇವೆಂಟ್ ಇಂದ ಇನ್ನೊಂದು ಇವೆಂಟ್ಗೆ ಲೀಡರ್ ಜೊತೆ ಫೋಟೋ ತಕೊಂಡ್ರೆ ಲಿಂಕ್ಡ್ಇನ್ ಅಲ್ಲಿ ಹಾಕಿದ್ರೆ ನನಗೆ ಕೆಲಸ ಸಿಗ್ಬೋದು ಅನ್ನೋ ಕಾರಣಕ್ಕೆ ಆಟೋ ಚಾರ್ಜ್ ಇಲ್ಲದೆ 4 ಕಿಲೋಮೀಟರ್ ಓಡ್ಕೊಂಡು ಬೆವರ್ಕೊಂಡು ಹೋಗಿದ್ದೆ. ಇವತ್ತು ಕೆಳಗಡೆ ಇಳಿದು ಬಂದು ಅದೇ ಇವೆಂಟ್ಗೆ ಲೀಡರ್ ಆಗಿ ಕಾರಲ್ಲಿ ಹೋಗ್ಬೇಕು, ಬೈಕಲ್ಲಿ ಹೋಗ್ಬೇಕು ಅಂತ ಯೋಚನೆ ಮಾಡೋ ಪರಿಸ್ಥಿತಿ. ಯಾವತ್ತು ರಿಜೆಕ್ಷನ್ ನಾವು ಒಪ್ಕೊಳಕ್ ರೆಡಿ ಇಲ್ವೋ, ಯಾವತ್ತು ದೇವ್ರನ್ನ ನಾವು ಬಿಟ್ಕೊಳಕ್ ರೆಡಿ ಇಲ್ವೋ, ದೇವ್ರು ನಮ್ಮನ್ನ ಬಿಟ್ಕೊಡಲ್ಲ. ಜೀವನಕ್ಕೆ ಎಷ್ಟು ಚಾನ್ಸ್ ಕೊಡ್ತೀವೋ ಜೀವನ ನಮಗೆ ಅಷ್ಟೇ ಚಾನ್ಸ್ ಕೊಡುತ್ತೆ. ಇವತ್ತು ನನಗೆ ದೊಡ್ಡ ಪಿಕ್ಚರ್ ಕಾಣಿಸ್ದೇ ಇರ್ಬೋದು, ನಾನು ನಿಂತ್ಕೊಂಡು ನೋಡ್ತಾ ಇರುವಾಗ ಏನು ಎಲ್ಲ ಪೀಸ್ ಆಗಿ ಬೀಳ್ತಾ ಇದೆಯಲ್ಲ ಅಂತ ಅನ್ಬೋದು. ಆಗ್ಲೇ ಬೆಟ್ಟ ಹತ್ತೋಕ್ ಶುರು ಮಾಡಿ ಬೆಟ್ಟದ ಮೇಲೆ ನಿಂತ್ಕೊಂಡಾಗ ಎಲ್ಲ ಬೀಳ್ಬೇಕಾಗಿರೋ ಜಾಗಕ್ಕೆ ಬಿದ್ದಿದೆ ಅಂತ ಅರ್ಥ ಆಗೋದು. ಆ ಟೈಮ್ ಮುಖ್ಯ. ಆ ಟೈಮಲ್ಲಿ ನಮ್ಮನ್ನು ಯಾರು ಸಪೋರ್ಟ್ ಮಾಡೋರು ಇರೋದಿಲ್ಲ. ಆಗ ನಮ್ಮ ಬೆನ್ನ ನಾವು ತಟ್ಕೊಂಡು ಮುಂದಕ್ಕೆ ಹೋಗೋದು ಮುಖ್ಯ. ಸೊ ಸದ್ಗುರು ಅಂತ ಇವಾಗಿದಾರಲ್ಲ, ಸೊ ಸದ್ಗುರು ಕೂಡ ಬಹಳಷ್ಟು ಕಡೆ ಹೇಳ್ತಾ ಇರ್ತಾರೆ, ಸೊ ಯು ಆರ್ ಆಲ್ವೇಸ್ ಆನ್ ದ ಪ್ರಾಫಿಟ್ ಸೈಡ್ ಅಂತ. ಮೇಲೆ ಯು ಆರ್ ಆಲ್ವೇಸ್ ಆನ್ ದ ಪ್ರಾಫಿಟ್ ಸೈಡ್. ಆಲ್ವೇಸ್. ಸಿ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಬದುಕು ಅನ್ನೋದು ಸಾವು ಅನ್ನೋ ಪಾರ್ಟಿಗೆ ರೆಡಿ ಆಗೋದು ಅಂತ. ಈ ಸಾವನ್ನ ನಾವು ಪಾರ್ಟಿಗೆ ಹೋಗ್ಬೇಕಾದ್ರೆ ಹೇಗೆಲ್ಲ ಡ್ರೆಸ್ ಮಾಡ್ಕೊಂಡು ನಾವು ಸಖತ್ತಾಗಿ ಕಾಣ್ಬೇಕು ಅಂತ ಹೋಗ್ತೀವೋ, ಹೆಂಗೆ ಕೇರ್ಫುಲ್ ಆಗಿ ರೆಡಿ ಆಗ್ತೀವೋ, ಒಂದು ಕೂದಲು ಸೆಟ್ ಮಾಡ್ಕೊಳ್ಳೋದಾಗಿರ್ಬೋದು, ಹಾಗೆ ಬದುಕಬೇಕು. ಆ ಪಾರ್ಟಿಗೆ ರೆಡಿ ಆಗೋ ತರ ಬದುಕಬೇಕು. ನಾನು ಹೋದಾಗ ನಾನು ಹೇಗ್ ಜೀವನ ಮಾಡಿದ್ದೆ ಅನ್ನೋದು, ಅಬ್ಬಾ ಹೋಗ್ಬಿಟ್ಟ, ಅಯ್ಯಯ್ಯೋ ಹೋಗ್ಬಿಟ್ಟ, ಇದೆರಡು ಸೆಂಟೆನ್ಸಸ್ ನಡುವೆ ಇದೆ. ಅಬ್ಬಾ ಹೋಗ್ಬಿಟ್ಟ ಅಂತಂದ್ರೆ ನಾನು ಬದುಕಿದ್ದು ಯೂಸ್ ಇಲ್ಲ ಅಂತ ಆಯ್ತು. ಅಯ್ಯಯ್ಯೋ ಹೋಗ್ಬಿಟ್ಟ ಅಂತಂದ್ರೆ ಓಕೆ, ಬದುಕಿದ್ದಕ್ಕೆ ಯೂಸ್ ಇದೆ ಅಂತ, ಸಾರ್ಥಕ ಆಯ್ತು ಅಂತ. ಇಲ್ಲ ಅಂತಂದ್ರೆ ಭೂಮಿಗೆ ಭಾರವಾಗಿ ಬದುಕಿದ್ದೆ. ಕರೆಕ್ಟ್. ನನ್ನ ಹುಟ್ಟಿನಿಂದ ನನ್ನ ಫ್ಯಾಮಿಲಿಗೂ ಸಹಾಯ ಆಗ್ಲಿಲ್ಲ ಅಂತಂದ್ರೆ ಹುಟ್ಟಿದ ವೇಸ್ಟ್. ಸೊ ಇಲ್ಲಿ ನಾವು ಮಹಾಭಾರತದಿಂದ ಪಾಪ ಪುಣ್ಯಗಳ ಬಗ್ಗೆ ಏನ್ ಕಲಿಬಹುದು ಅಂತ. ಪಾಪ ಪುಣ್ಯ ಅಂತಂದ್ರೆ ಏನು? ಫಸ್ಟ್ ಆಫ್ ಆಲ್ ಹೇಳಿದ್ನಲ್ಲ, ಧರ್ಮ ಉಳ್ಸೋದಕ್ಕೋಸ್ಕರ ಮಾಡೋ ಅಧರ್ಮ ಧರ್ಮನೇ. ಧರ್ಮ ಉಳ್ಸೋದಕ್ಕೋಸ್ಕರ ಹೇಳೋ ಸುಳ್ಳು ಸತ್ಯನೇ. ಒಂದ್ ಸುಳ್ಳಿಂದ ಒಂದ್ ಮನೆ ಹೊಡಿತಾ ಇದೆ ಅಂತಂದ್ರೆ ಅದು ತಪ್ಪು. ಧರ್ಮನ ಯಾವಾಗ ಪಾಲನೆ ಮಾಡಬೇಕು, ಸತ್ಯನ ಯಾವಾಗ ಹೇಳಬೇಕು. ಒಂದ್ ಮನೆ ಹೊಡಿಯೋಕೆ ನಾನೊಂದು ಧರ್ಮ ಪಾಲಿಸ್ತಾ ಇದ್ದೀನಿ, ಒಂದ್ ಸತ್ಯ ಹೇಳ್ತಾ ಇದ್ದೀನಿ ಅಂದ್ರೆ ಅದು ತಪ್ಪೆ, ಪಾಪನೇ. ಧರ್ಮ ಸೂಕ್ಷ್ಮ ಅನ್ನೋದು ಇಲ್ಲೇ ಹುಟ್ಕೊಳ್ಳೋದು, ಪಾಪ ಪುಣ್ಯಗಳು ಅನ್ನೋದು ಇಲ್ಲೇ ಹುಟ್ಕೊಳ್ಳೋದು. ನನಗ್ ಸರಿ ಅನ್ಸಿದ್ದು ನಿಮಗ್ ಸರಿ ಅನ್ಸದೆ ಹೋಗ್ಬೋದು, ನಿಮಗ್ ಸರಿ ಅನ್ಸಿದ್ದು ನನಗ್ ಸರಿ ಅನ್ಸದೆ ಹೋಗ್ಬೋದು. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಅದರಿಂದ ಎಷ್ಟು ಮನೆಗಳು ಹಾಳಾಗ್ತಾ ಇದಾವೆ, ಎಷ್ಟು ಮನಸ್ಸುಗಳು ಹಾಳಾಗ್ತಾ ಇದಾವೆ, ಅಥವಾ ಎಷ್ಟು ಮನೆಗಳು ಉದ್ಧಾರ ಆಗ್ತಾ ಇದಾವೆ, ಎಷ್ಟು ಮನಸ್ಸುಗಳು ಉದ್ಧಾರ ಆಗ್ತಾ ಇದಾವೆ ಅನ್ನೋದು. ಶ್ರೀಕೃಷ್ಣ ಬಾರ್ಬರಿಕನ ಕೊಲ್ಲಿಸ್ತಾನೆ. ಸೊ ಶ್ರೀಕೃಷ್ಣ ವಿಶ್ವರೂಪ ಯಾರು ನೋಡಿದ್ರು ಅಂದ್ರೆ ಬಾರ್ಬರಿಕ, ಸಂಜಯ, ಮತ್ತೆ ಅರ್ಜುನ, ಮತ್ತೆ 14 ಲೋಕದವರು ಅಂತಾರೆ. ಬಾರ್ಬರಿಕ ಬಂದು ಘಟೋದ್ಗಜನ ಮಗ, ಭೀಮನ ಮೊಮ್ಮಗ. ಬಾರ್ಬರಿಕಂಗೆ ಬಹಳ ಶಕ್ತಿ ಇರುತ್ತೆ. ನೀನ್ ಯಾರ ಪರವಾಗಿ ಯುದ್ಧ ಮಾಡ್ತೀಯ ಅಂತ ಕೇಳಿದಾಗ ಯಾರು ಸೋಲ್ತಾ ಇರ್ತಾರೋ ಅವ್ರ ಪರವಾಗಿ ಯುದ್ಧ ಮಾಡ್ತೀನಿ ಅಂತಾನೆ. ಅವಾಗ ಏನಾಗತ್ತೆ, ಪಾಂಡವರು ವೀಕ್ ಆದಾಗ ಈ ಕಡೆ ಬರ್ತಾನೆ, ಕೌರವರು ವೀಕ್ ಆದಾಗ ಈ ಕಡೆ ಹೋಗ್ತಾನೆ, ಯುದ್ಧ ಮುಗಿಯೋದೇ ಇಲ್ಲ. ಸೊ ಅದಕ್ಕೆ ಏನ್ ಹೇಳ್ತಾನೆ ಶ್ರೀಕೃಷ್ಣ, ನಿನ್ ತಲೆನ ಕಳೆದು ಕೊಟ್ಬಿಡು. ನೀನ್ ಫಸ್ಟ್ ವರ ಕೇಳ್ತಾನೆ, ಬಾರ್ಬರಿಕ ವರ ಕೊಡ್ತಾನೆ ಶ್ರೀಕೃಷ್ಣನಿಗೆ, ನಿನ್ ತಲೆ ಕಳೆದು ಕೊಟ್ಬಿಡು, ನಾವು ಅರ್ಪಣೆ ಮಾಡಬೇಕು ಈ ಕುರುಕ್ಷೇತ್ರಕ್ಕೆ, ಸ್ಯಾಕ್ರಿಫೈಸ್ ಮಾಡಬೇಕು ಅಂದಾಗ ಬಾರ್ಬರಿಕ ಒಂದ್ ಹೇಳ್ತಾನೆ, ಯುದ್ಧ ಮುಗಿಯೋವರೆಗೂ ನಾನು ಜೀವಂತವಾಗಿರ್ಬೇಕು, ನಾನು ಈ ಯುದ್ಧ ನೋಡ್ಬೇಕು ಅಂತ. ಸರಿ ಅಂತ ಹೇಳಿ ಪರ್ವತದ ಮೇಲೆ ತಗೊಂಡೋಗಿರ್ತಾರೆ ಬಾರ್ಬರಿಕನ್ ತಲೆನ. ಅವ್ನು ಇಡೀ ಯುದ್ಧ ನೋಡ್ತಾನೆ. ಯುದ್ಧ ಮುಗಿದ ಮೇಲೆ ಈ ಚರ್ಚೆ ಶುರುವಾಗುತ್ತೆ, ವಾದ, ಯಾರು ಗ್ರೇಟೆಸ್ಟ್ ಯುದ್ಧದಲ್ಲಿ. ಭೀಮ ಹೇಳ್ತಾನೆ ನಾನು ಅಂತ, ಅರ್ಜುನ ಹೇಳ್ತಾನೆ ನಾನು ಅಂತ. ಅವಾಗ ಹೇಳ್ತಾರೆ ಬಾರ್ಬರಿಕನ್ ಹತ್ರ ಹೋಗಿ ಕೇಳೋಣ ಅಂತ. ಬಾರ್ಬರಿಕನ್ ಕೇಳ್ತಾರೆ, ಯಾರು ಯುದ್ಧದಲ್ಲಿ ಯಾರು ಶ್ರೇಷ್ಠ ಅಂತ. ನಂಗೆ ಯಾರು ಕಾಣ್ಲಿಲ್ಲ, ಶ್ರೀಕೃಷ್ಣ ಮಾತ್ರ ಕಾಣಿಸಿದ್ದು. ಸುದರ್ಶನ ಚಕ್ರ
ಉಳ್ಕೊಂಡು ಹೋಗಿ ಎಲ್ಲಾರನ್ನು ಕತ್ತರಿಸ್ತಾ ಇದ್ದ ಅಷ್ಟೇ ಕಾಣಿಸಿದ್ದು. ದ್ರೌಪದಿ ಕಾಳಿ ತರ ಆಗಿ ರಕ್ತ ಕುಡಿತಿದ್ದಷ್ಟೇ ಕಾಣಿಸಿದ್ದು ಅಂತ ಹೇಳಿ ಕಣ್ಮುಚ್ಬಿಡ್ತಾನೆ. ಪಾಪ ಪುಣ್ಯ ಅಂತ ಅನ್ನೋದು ಈಗ ಶ್ರೀಕೃಷ್ಣ ಬಾರ್ಬರಿಕನ್ನ ಕೊಲ್ಸಿದ್ದಾಗ್ಬೋದು, ಭೀಮನ್ ಉಳಿಸೋದಕ್ಕೆ ಘಟೋತ್ಕಚನ್ನ ಕೊಲ್ಸಿದ್ದಾಗ್ಬೋದು. ಆಮೇಲೆ ದುರ್ಯೋಧನ ತಾಯಿನ ಮೀಟ್ ಮಾಡಕ್ ಹೋಗ್ಬೇಕಾದ್ರೆ ಕಣ್ ಬಿಚ್ಚಿದ ತಕ್ಷಣ ನಗ್ನವಾಗ್ ಬಾ, ಅವಾಗ ನಿನ್ ವಜ್ರ ಶಕ್ತಿ ಬರುತ್ತೆ ಅಂತಂದಾಗ ಬರೀ ಸೊಂಟದ ಸುತ್ತ ಇದನ್ನ ಕಟ್ಕೊಂಡು ಹೋಗು, ತಾಯಿ ಮುಂದೆ ಹೀಗೆ ಹೋಗ್ತೀಯ ಅಂತ ಹೇಳಿ ಸೊಂಟದ ಸುತ್ತ ಬಾಳೆ ಎಲೆ ಕಟ್ಕೊಂಡು ಹೋಗಕ್ ಮಾಡಿ ಅದನ್ನ ಮಾತ್ರ ವೀಕ್ ಮಾಡೋ ಹಾಗೆ ಮಾಡಿದ್ದಾಗಿರ್ಬೋದು. ಇದೆಲ್ಲ ನೋಡಿದಾಗ ನನಗೆ ಎಷ್ಟೊಂದು ಜನ ಪೇಜಲ್ಲಿ ಕಮೆಂಟ್ ಮಾಡ್ತಾರೆ, ಸುಳ್ಳ ಅವನು, ಮೋಸ್ಗಾರ ಅವನು, ದೇವ್ರಾಗಕ್ಕೆ ಲಾಯಕ್ಕಿಲ್ಲ ಅವನು ಅಂತ. ಶ್ರೀಕೃಷ್ಣನ್ ಬಗ್ಗೆ ಎಷ್ಟೊಂದು ಕಮೆಂಟ್ಗಳಿವೆ, ಮೆಸೇಜಸ್ ಬರುತ್ತೆ, ಅವನ ಬಗ್ಗೆ ಮಾತಾಡಬೇಡ, ಹೇಟ್ ಮಾಡೋರು ತುಂಬಾ ಜನ ಇದ್ದಾರೆ ಶ್ರೀಕೃಷ್ಣನ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಅವನು ಅದನ್ನೆಲ್ಲ ಮಾಡಿದ್ದು ಧರ್ಮ ಉಳಿಸೋದಕ್ಕೆ. ಪಾಪ ಪುಣ್ಯ ಅಂತ ಲೆಕ್ಕ ತಗೊಂಡಾಗ ಧರ್ಮ ಪಾಲನೆ ಅಂತ ಬಂದಾಗ ಕೌರವರೆಲ್ಲ ಸ್ವರ್ಗದಲ್ಲಿ ಇರ್ತಾರಂತೆ. ಯಾಕಂದ್ರೆ ಅವ್ರ ಕ್ಷತ್ರಿಯ ಧರ್ಮನ ಪಾಲಿಸ್ತಾ ಕುರುಕ್ಷೇತ್ರದಲ್ಲಿ ಸತ್ತಿರ್ತಾರೆ ಅದಕ್ಕೆ. ಸೊ ಇಟ್ ಇಸ್ ಅ ವೆರಿ ಪರ್ಸ್ಪೆಕ್ಟಿವ್ ಥಿಂಗ್. ಅಗೇನ್ ಅದರಿಂದ ಮನೆಗಳು ಹೊಡಿತಾ ಇದೆಯಾ ಕೂಡ್ತಾ ಇದೆಯಾ, ಮನಸ್ಸುಗಳು ಹೊಡಿತಾ ಇದೆಯಾ ಕೂಡ್ತಾ ಇದೆಯಾ ಅನ್ನೋದ್ರ ಮೇಲೆ ಪಾಪ ಪುಣ್ಯ ಧರ್ಮ ಕರ್ಮಗಳು ಕೌಂಟ್ ಆಗ್ತವೆ. ಈ ಮಹಾಭಾರತ ಒಂದ್ಸಲಿ ನಾವು ನೋಡಿದಾಗ ಯಾವ ಒಂದು ಬೇಸಿಸ್ ಮೇಲೆ ನಡೆದಿದೆ ಅಂತ ನಮ್ಗೆ ತಿಳಿದಿರೋ ಹಾಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತ ಏನ್ ಹೇಳ್ತೀವಿ, ಸೊ ಈ ವಿಚಾರಗಳಿಂದ ಇಡೀ ಮಹಾಭಾರತನೇ ನಡೆದಿರೋದು ಅಂತ ನನಗನ್ಸುತ್ತೆ. ಆಮೇಲೆ ನಾವು ಬಹಳಷ್ಟು ಕಡೆ ಕೇಳಿದೀವಿ ಕೂಡ ಈ ತರ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಕಾಮ, ಕ್ರೋಧ, ಮದ, ಲೋಭ, ಮೋಹ, ಮತ್ಸರ ಇವೆಲ್ಲ ರಾವಣನ 10 ತಲೆಗಳ ಹೆಸರು. ಸೊ ಅದು ದ್ವಾಪರ ಯುಗದಲ್ಲೇ ಇತ್ತು. ತ್ರೇತಾಯುಗ, ದ್ವಾಪರ ಯುಗ, ಈಗ ಸತ್ಯಯುಗ. ತ್ರೇತಾಯುಗದಲ್ಲಿ ರಾಮ ಇದ್ದ, ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಇದ್ದ. ಹೇಳ್ತಾರೆ ಸತ್ಯಯುಗದಲ್ಲಿ ಧರ್ಮ 4 ಕಾಲ್ ಮೇಲೆ ನಿಂತಿತ್ತಂತೆ, ತ್ರೇತಾಯುಗದಲ್ಲಿ 3 ಕಾಲ್ ಮೇಲೆ ನಿಂತಿತ್ತಂತೆ, ದ್ವಾಪರದಲ್ಲಿ 2 ಕಾಲ್ ಮೇಲೆ ನಿಂತಿತ್ತಂತೆ, ಕಲಿಯುಗದಲ್ಲಿ ಕುಂಟತಾ ಒಂದೇ ಕಾಲಲ್ಲಿ ನಡೀತಾ ಇದೆಯಂತೆ. ಮತ್ತೆ ಈ ಕಾಲ್ ಮುರಿದೋದಾಗ ಸತ್ಯಯುಗ ಮತ್ತೆ ಶುರುವಾಗುತ್ತೆ, ಕಲ್ಕಿ ಬರ್ತಾನೆ ಅಂತ. ಸೊ ಕಲ್ಕಿ ಬರೋಕೆ ಎಲ್ಲರೂ ಕಾಯ್ತಾ ಇದ್ದಾರೆ ಅಂತ. ಫಸ್ಟು ದೇವರುಗಳು ಈ ದ್ವೇಷ ಅನ್ನೋದು ಇರ್ಲಿಲ್ಲ ಸತ್ಯಯುಗದಲ್ಲಿ. ದೇವರುಗಳು, ಮನುಷ್ಯರು, ಪ್ರಾಣಿಗಳೆಲ್ಲ ಒಟ್ಟೊಟ್ಟಿಗೆ ಮಾತಾಡ್ತಾ ಇದ್ರು. ಆಮೇಲೆ ತ್ರೇತಾಯುಗದಲ್ಲಿ ದ್ವೇಷ ಅನ್ನೋದು 2 ದೇಶಗಳ ಮಧ್ಯೆ ಬಂತು, ಲಂಕಾ ಆಗಿರ್ಬೋದು. ಈ ದ್ವಾಪರ ಯುಗದಲ್ಲಿ ಕುಟುಂಬಗಳ ಮಧ್ಯೆ ಬಂತು, ಕೆಟ್ಟದ್ದು ಒಳ್ಳೇದು ಅಂತ ಅನ್ನೋದು. ಕುರುವಂಶ, ಪಾಂಡವರು, ಕೌರವರು, ಪಾಂಡವರು ಆಗಿರ್ಬೋದು. ಕಲಿಯುಗದಲ್ಲಿ ಕೆಟ್ಟದ್ದು ಒಳ್ಳೇದು ಅನ್ನೋದು ನಮ್ಮ ಒಳಗಡೆ ಇದೆ, ಮನುಷ್ಯನೊಳಗಡೆ ಇದೆ. ನಮ್ಗೆ ಬಂತು ಇಲ್ಲಿ. ಸೊ ನಮ್ಮೊಳಗಡೆ ಇದೆ, ನಮ್ಮೊಳಗಡೆ ಯಾವಾಗ್ಲೂ ಆ ಹೋರಾಟ ನಡೀತಾ ಇರತ್ತೆ. ಈ ಆಫ್ರಿಕನ್ ಪ್ರೊವರ್ಬ್ ಇದೆ, ಒಂದ್ ಕಥೆ ಇದೆ. ನಮ್ಮೊಳಗಡೆ 2 ತೋಳಗಳಿರ್ತವೆ, ಒಂದು ಬಿಳಿದು ಒಂದು ಕಪ್ಪುದು. ಯಾವಾಗ್ಲೂ ಹೋರಾಟ ಮಾಡ್ತಾ ಇರ್ತವೆ. ಬಿಳಿದು ಪ್ರೀತಿ, ಸ್ನೇಹ, ಖುಷಿ, ಅವನ್ನೆಲ್ಲ ರೆಪ್ರೆಸೆಂಟ್ ಮಾಡಿದ್ರೆ, ಒಳ್ಳೆ ಎಮೋಷನ್ಸ್ ರೆಪ್ರೆಸೆಂಟ್ ಮಾಡಿದ್ರೆ. ಕಪ್ಪುದು ದ್ವೇಷ, ಅಸೂಯೆ, ಮಾತ್ಸರ್ಯ ಇವನ್ನೆಲ್ಲ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಕ್ವಶನ್ ಬರುತ್ತೆ, ಯಾವ ತೋಳ ಗೆಲ್ಲುತ್ತೆ ಅಂತ. ಹೌದು. ಆನ್ಸರ್ ಬಂದು ನಾವು ಯಾವ ತೋಳದ ಬಗ್ಗೆ ಜಾಸ್ತಿ ಅಟೆನ್ಷನ್ ತೋರಿಸ್ತೀವೋ, ಯಾವ ತೋಳಕ್ಕೆ ಜಾಸ್ತಿ ಊಟ ಹಾಕ್ತಿವೋ ಅದು ಗೆಲ್ಲುತ್ತೆ, ಅದು ಸ್ಟ್ರಾಂಗ್ ಆಗಿ ಗೆಲ್ಲುತ್ತೆ. ಸೊ ಈ ಮದ, ಮೋಹ, ಮತ್ಸರ್ಯ ಅವೆಲ್ಲ ರಾವಣನಲ್ಲೂ ಇತ್ತು. ರಾವಣನ್ ಹೇಳದ್ನಲ್ಲ, ರಾವಣ 10 ತಲೆ ಹೆಸರುಗಳದು. ಸೊ ಅದು ತ್ರೇತಾಯುಗದಲ್ಲೇ ಇತ್ತು. ದ್ವಾಪರದಲ್ಲಿ ಅದು ಇನ್ನಷ್ಟು ಎವಿಡೆಂಟ್ ಆಗಿ ಕುಟುಂಬಗಳ ಮಧ್ಯೆ ಕಾಣಿಸಕ ಸ್ಟಾರ್ಟ್ ಆಯ್ತು. ಈಗ ಅದು ನಮ್ಮೊಳಗಿದೆ. ನಮ್ಮೊಳಗಡೆ ಇನ್ನೊಬ್ರನ್ನ ಹಾಳು ಮಾಡ್ಬೇಕು ಅಂತ ಯೋಚನೆ ಮಾಡೋ ಶಕುನಿನೂ ಇದ್ದಾನೆ. ಮಗನ ಮೇಲೆ ಪ್ರೀತಿ ಇಲ್ಲ, ಸ್ವಂತದವ್ರ ಮೇಲಿನ ಪ್ರೀತಿಲಿ ಕಣ್ಣಿಗೆ ಕುರುಡ ಆಗಿ ನಡ್ಕೊಳ್ಳೋ ಧೃತರಾಷ್ಟ್ರನೂ ಇದ್ದಾನೆ. ತನ್ನ ಮೇಲೆ ಅಹಂ ಇರೋ ಅರ್ಜುನನೂ ಇದ್ದಾನೆ. ನನಗೆ ಅನ್ಯಾಯ ಆಗೋಯ್ತು ಅಂತ ಸೇಡ್ ತೀರ್ಸ್ಕೊಳ್ಳೋದಕ್ಕೆ ಜೀವನ ಮುಡಿಪಾಗೋ ಕರ್ಣನೂ ಇದ್ದಾನೆ. ಇದನ್ನೆಲ್ಲ ನೀಗಿಸ್ಬೇಕು, ಇದರಿಂದ ಹೊರಗಡೆ ಕರ್ಕೊಂಡು ಬರ್ಬೇಕು ಅಂತಂದ್ರೆ ಶ್ರೀಕೃಷ್ಣನ್ಗೆ ಅರ್ಪಿಸ್ಕೋಬೇಕು. ಯಾವತ್ತು ಅವನು ಹೇಳ್ತಾನಲ್ಲ, ಜೀವನನೇ ಆಗ್ಲಿ ಯುದ್ಧನೇ ಆಗ್ಲಿ ನನಗಿಂತ ಒಳ್ಳೆ ಸಾರಥಿ ಇಲ್ಲ ಅಂತ, ಅವನಿಗಿಂತ ಒಳ್ಳೆ ಸಾರಥಿ ಇಲ್ಲ. ಈ ಭಗವಂತನ ಇದ್ರ ಬಗ್ಗೆ ನಾನು ವಿಡಿಯೋನು ಮಾಡಿದ್ದೆ. ಒಂದು ಕ್ವಶನ್ ಬರುತ್ತೆ, ಭಗವಂತನ್ಗೆ ಏಕವಚನದಲ್ಲಿ ಕರೆದ್ರೆ ಬೇಜಾರಾಗತ್ತಾ ಅಂತ. ಓಕೆ. ನನಗೆ ಎಷ್ಟೊಂದ್ಸರಿ ರಾಮ ಹೀಗ್ ಮಾಡ್ದ, ಶ್ರೀಕೃಷ್ಣ ಹೀಗ್ ಮಾಡ್ದ ಅಂದಾಗ ಕಮೆಂಟ್ ಹಾಕಿದಾರೆ, ಏನ್ ಮಾಡ್ದ ಅಂತ. ಮಾಡಿದ್ರು, ಹೋದ್ರು. ನನಗೆ ಇವಾಗ ಈ ಬಗ್ಗೆ ಒಬ್ಬರ ಹತ್ರ ಕ್ವಶನ್ ಕೇಳಿದ್ದೆ, ಕೋಪ ಬರುತ್ತಾ ಭಗವಂತನ್ಗೆ ಅಂತ. ರಾಯರ ಬಗ್ಗೆ ಒಂದ್ ಮಾತಿದೆ, ಕರೆದಾಗ ಬರುವ, ಕರೆದಂತೆ ಬರುವ, ಕರೆದಲ್ಲಿಗೆ ಬರುವ ಅಂತ. ಅಂದ್ರೆ ರಾಯರ್ನ ನಾನು ಎಲ್ಲಿ ಕರಿತೀನೋ, ಹೇಗ್ ಕರಿತೀನೋ, ಯಾವಾಗ ಕರಿತೀನೋ ಆಗ ಬರ್ತಾರೆ. ಕಷ್ಟಗಳಿಗೆ ರಾಯರ ಹತ್ರ ಹೋಗಿ ಕಷ್ಟಗಳನ್ನ ಹೇಳ್ಕೊಬೇಡಿ, ಕಷ್ಟಗಳಿಗೆ ಹೇಳಿ ನನ್ನ ಹತ್ರ ರಾಯರಿದ್ದಾರೆ ಅಂತ.
ಸೊ ನಾನು ರಾಯರ್ನ ತಂದೆ ನೀವು ಅದು ಶ್ರೀಕೃಷ್ಣಗೂ ಅಪ್ಲೈ ಆಗತ್ತೆ. ಬಾರೋ ತಂದೆ ಹೆಲ್ಪ್ ಮಾಡೋ ಅಂತಂದ್ರೆ ತಂದೆ ಸ್ಥಾನದಲ್ಲಿ ಬರ್ತಾನೆ. ಅವಾಗ ನಾವು ತಂದೆಗೆ ಎಷ್ಟು ಮರ್ಯಾದೆ ಕೊಡ್ತೀವೋ ಕೊಡ್ತೀವಿ. ಬಾರೋ ಹೆಲ್ಪ್ ಮಾಡೋ ಅಂತಂದ್ರೆ ಸ್ನೇಹಿತನ ತರ ಬರ್ತಾನೆ. ಬಾರೋ ಕಂದ ಹೆಲ್ಪ್ ಮಾಡೋ ಅಂತಂದ್ರೆ ಈ ಬಾಲಕೃಷ್ಣನ ರೂಪದಲ್ಲಿ ಬರ್ತಾನೆ. ಅವನ್ನ ಹೇಗ್ ಕರಿತೀವಿ, ಯಾವ ಮೊಮೆಂಟ್ ಅಲ್ಲಿ ಹೆಂಗ್ ಕರಿಬೇಕು ಅನ್ನೋದು ನಮಗ್ ಬಿಟ್ಟಿದ್ದು. ಅವನು ಅದೇ ತರ ಬಂದು ಹೆಲ್ಪ್ ಮಾಡ್ತಾನೆ. ಸೊ ಅದೆಲ್ಲ ನಮಗ್ ಬಿಟ್ಟಿದ್ದು. ಅಂದ್ರೆ ನಾವು ಕರೆಯೋ ರೀತಿಯಿಂದ ಕರೆದ್ರೆ ಅವ್ನು ಬಂದೇ ಬರ್ತಾನೆ. ನಾವ್ ಹೆಂಗ್ ಕರೆದ್ರು ಅವ್ನು ಬರ್ತಾನೆ. ಹೆಂಗ್ ಕರೆದ್ರು ಅವ್ನು ಬರ್ತಾನೆ. ಬಟ್ ಕರೆಯೋ ಮನ್ಸು ಶುದ್ಧವಾಗಿದ್ಯಾ? ನನಗೆ ಈ ಯಾವತ್ತು ಅನ್ಸೋದು ರಾಯರ ಬಗ್ಗೆ ಮಾತಾಡ್ಬೇಕಾದ್ರೆ ಸುಮ್ನೆ ಡೋಲಾಯಮಾನವಾಗಿ ಮಾತಾಡ್ತಾ ಇದೀನ, ಡಾಂಬಿಕತೆಯಿಂದ ಮಾತಾಡ್ತಾ ಇದೀನ, ರಾಯರಿಗೆ ಕೇಳಿಸ್ಲಿ, ಓಕೆ ಇವ್ನು ನನ್ ಬಗ್ಗೆನೆ ಮಾತಾಡ್ತಾ ಇದ್ದಾನೆ, ಇವ್ನಿಗೆ ಏನಾದ್ರು ಮಾಡ್ಬೇಕು. ಈಗ ಒಬ್ಬ ಮಿನಿಸ್ಟರ್ ಪಕ್ಕ ಒಬ್ಬ PA ಕೂತಿರ್ತಾನೆ. ನೀವಿದು ಒಬ್ಬ ರಾಜನ್ ಪಕ್ಕ ಇನ್ನೊಬ್ಬ ಮಂತ್ರಿ ಕೂತಿದ್ದ, ನೀನಿದು ರಾಜ ಹೆಲ್ಪ್ ಮಾಡ್ಲಿ ಅಂತ. ಆ ತರನ ಅಂತ ಪ್ರೀತಿ ಭಕ್ತಿ ಇದೆ ಅಂತ ಅನ್ನೋದು ಯಾವಾಗ ಅರ್ಥ ಆಗತ್ತೆ ಅಂತಂದ್ರೆ, ಒಂದ್ಸರಿ ಮೈಸೂರಿಗೆ ನನ್ನ ಸ್ನೇಹಿತನ ಮದುವೆಗೆ ಹೋಗಿರ್ಬೇಕಾದ್ರೆ ರಾತ್ರಿ 8 ಗಂಟೆಗೆ ಒಂಟಿ ಆಗಿದ್ದಾಗ, ಬಹಳ ಒಂಟಿತನ ಕಾಡ್ತಾ ಇದ್ದಾಗ, ಸಡನ್ ಆಗಿ ಒಂದ್ ಕಡೆ ನಿಂತು ತಿರುಗಬೇಕು ಅಂತ ಅನ್ನಿಸ್ದಾಗ ಅಲ್ಲಿ ರಾಯರಿದ್ರು. ಅವಾಗ ನಾನು ಒಂಟಿ ಅಲ್ಲ ಅಂತ ಅನ್ನಿಸ್ತು. ಕಣ್ಣಲ್ಲಿ ನೀರು ತುಂಬ್ಕೊಂತು. ಯಾವತ್ತು ಕಣ್ಣಲ್ಲಿ ನೀರು ತುಂಬ್ಕೊಳ್ಳುತ್ತೋ, ಯಾವತ್ತು ನನಗೆ ಒಬ್ರು ಇದರಲ್ಲಿ ಒಂಟಿತನ ಅಂತ ಅನ್ಸೋದಿಲ್ವೋ, ಅವತ್ತು ನಾನು ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ. ಅವತ್ತು ನಮ್ಮ ನಿಜವಾಗ್ಲೂ ಅವ್ರ ಮೇಲೆ ಭಕ್ತಿ ಇದೆ ಅಂತ ಅರ್ಥ ಆಗುತ್ತೆ. ಅದು ದೇವರೇ ಆಗ್ಲಿ, ಮನುಷ್ಯರೇ ಆಗ್ಲಿ. ಓಕೆ. ಆಮೇಲೆ ಇನ್ನೊಂದು ವಿಚಾರ, ಇವಾಗ ಕರ್ಣನ ಬಗ್ಗೆ ನಾವು ಮಾತಾಡ್ತಾ ಬಂದ್ರೆ, ಸೊ ದಾನವೀರ ಶೂರ ಕರ್ಣ ಅಂತ ಅವನಿಗೆ ಕರೀತಾರೆ. ಸೊ ದಾನ ಮಾಡುವುದರ ಒಂದು ಪ್ರಾಮುಖ್ಯತೆ ಏನು ಅಂತ, ದಾನ ಮಾಡೋದ್ರಿಂದ ಏನೇನ್ ಸಿಗುತ್ತೆ, ಏನಾದ್ರು ಕಳ್ಕೊತೀವ ಅಥವಾ ಎಲ್ಲ ಪಡ್ಕೋತೀವ ಅಂತ. ಹೇಳದ್ನಲ್ಲ, ನಾವು ಏನ್ ಹೇಳ್ತೀವೋ ಸೃಷ್ಟಿ ಅದನ್ನೇ ಮೂರ್ ಸರಿ ಹೇಳುತ್ತೆ, ಸಾಕಷ್ಟು ಸರಿ ಹೇಳುತ್ತೆ. ನಾನ್ ಕೊಡ್ತೀನಿ ಅಂತಂದ್ರೆ ಕೊಡ್ತೀನಿ. ನನಗೆ ಬೇಕು ಅಂದ್ರೆ ನಂಗೂ ಬೇಕು. ಓಕೆ. ಸೊ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತೀವಲ್ಲ, ಯಾವತ್ತು ದಾನ ಕೊಡೋದ್ರಿಂದ ಯಾರು ಬಡವರಾಗಿಲ್ಲ. ಈ ಫಿಲಾಂಥ್ರೋಪಿ ಅಂತ ದೊಡ್ಡವರೆಲ್ಲ ಮಾಡ್ತಾ ಇರ್ತಾರೆ. ಅವ್ರು ಟ್ಯಾಕ್ಸ್ ಸೇವ್ ಮಾಡ್ಕೊಳ್ಳೋದಕ್ಕೆ ಮಾಡ್ಬೋದು, ಏನೇ ಮಾಡ್ಬೋದು. ಬಟ್ ಕೊಟ್ಟಿದ್ದು ಯಾವತ್ತು ವಾಪಸ್ ಬರುತ್ತೆ, ತಿರುಗಿ ವಾಪಸ್ ಬರುತ್ತೆ, ಎಷ್ಟೋ ರಾಶಿ ವಾಪಸ್ ಬರುತ್ತೆ. ₹1 ಕೊಟ್ಟವನಿಗೆ ₹10 ಬರುತ್ತೆ, ₹10 ಕೊಟ್ಟವನಿಗೆ ₹100 ಬರುತ್ತೆ, ಯಾವತ್ತೂ ಬರುತ್ತೆ. ಬಟ್ ದಾನ ಕೊಡೋನು, ದಾನ ತಗೊಳ್ಳೋನು ಮೇನ್ಲಿ, ಅವನು ಖುಷಿಯಾಗಿ ತಗೊಳ್ತಾ ಇಲ್ಲ ಅಂತಂದ್ರೆ ದಾನದ ಫಲ ಸಿಗೋದಿಲ್ಲ. ಇದು ಇಂಪಾರ್ಟೆಂಟ್. ಈಗ ಕನ್ಯಾದಾನ ಅಂತಾರೆ. ಕನ್ಯಾದಾನ ಮಾಡ್ಬೇಕಾದ್ರೆ ಒಂದು ದಾನನ ತಗೊಳ್ಳೋ ಜಾಗದಲ್ಲಿ ನಾವಿರ್ತೀವಿ, ಗಂಡು ಮಕ್ಕಳಾಗಿ, ಗಂಡನಾಗಿ ಅಲ್ಲಿಂದ ಹೆಣ್ಣು ಮಗುನ ದಾನ ಪಡ್ಕೊಳ್ತಾ ಇರ್ತೀವಿ. ಸೊ ವಿ ಆರ್ ಆಸ್ಕಿಂಗ್ ದಾನ ಫ್ರಮ್ ನಾವು ದಾನ ಇಸ್ಕೊಳ್ಳೋ ಜಾಗದಲ್ಲಿ ಇರ್ತೀವಿ. ಹುಡುಗಿಯ ತಂದೆ ಕನ್ಯಾದಾನ ಮಾಡ್ತಾ ಇರ್ತಾರೆ. ಕನ್ಯಾದಾನ ಮಾಡೋದು 10,000 ಗೋವುಗಳನ್ನ ದಾನ ಕೊಟ್ಟಷ್ಟು ಶ್ರೇಷ್ಠ ಅಂತಾರೆ. ಆ ಪುಣ್ಯ ಬರುತ್ತೆ ಅಂತಾರೆ ಕನ್ಯಾದಾನದಿಂದ. ಓಕೆ. ದಾನ ಮಾಡೋ ವ್ಯಕ್ತಿ ದಾನ ಮಾಡ್ಬೇಕಾದ್ರೆ, ದಾನ ತಗೊಳ್ಳೋನು ಖುಷಿಯಾಗಿ ದಾನ ತಗೊಳ್ತಾ ಇಲ್ಲ ಅಂತಂದ್ರೆ ಆ ದಾನದ ಫಲ ಆತನಿಗೆ ಸಿಗೋದಿಲ್ಲ. ಅದು ಗೋದಾನ ಆಗಿರ್ಬೋದು, ಕನ್ಯಾದಾನ ಆಗಿರ್ಬೋದು, ಅಥವಾ ನಾನು ಎಲ್ಲೋ ಹೋಗಿ ಡೊನೇಷನ್ ಕೊಡೋದಾಗಿರ್ಬೋದು. ತೋರಿಕೆಗೆ ದಾನ ಮಾಡೋದಿದೆ. ನಾನು ಎಲ್ಲಾರ್ನು ಬ್ಲೇಮ್ ಮಾಡೋದಿಲ್ಲ. ನಾನೀಗ ಹೀಗೆ ಕೊಟ್ಕೊಂಡು ಈಗ ಸೆಲ್ಫಿ ತಕೊಂಡು ತಪ್ಪು ಅಂತ ನಾನು ಹೇಳೋದಿಲ್ಲ. ಬಹುಶಃ ಅದನ್ನ ನೋಡಿ ಇನ್ನಷ್ಟು ಜನ ಹೆಲ್ಪ್ ಮಾಡ್ಲಿ ಅನ್ನೋದು ಇಂಟೆನ್ಷನ್ ಇರ್ಬೋದು. ಬಟ್ ಇದು ಅವಶ್ಯಕತೆ ಇಲ್ಲ. ಇದು ಮಾಡ್ಬೋದು. ಓಕೆ. ಇದು ಅವಶ್ಯಕತೆ ಇಲ್ಲ. ಇದ್ರಲ್ಲಿ ನನ್ನ ಫೇಸ್ ಬರ್ಬೇಕು ಅಂತ ಅನ್ನೋದಿದೆಯಲ್ಲ, ಅದು ಈಗೋ, ಅದು ದಾನ ಅಲ್ಲ. ತಗೊಳ್ತಾ ಇರೋರು ಮುಜುಗರ ಆದ್ರೆ ನಾನು ದಾನ ಕೊಟ್ಟು ಯೂಸ್ ಇಲ್ಲ. ನಾಚಿಕೆ ಆದ್ರೆ, ನಾನು ಇಂಥ ಪರಿಸ್ಥಿತಿ ನಿಜ ಅಂತ ನೋವಾದ್ರೆ ಕೆಟ್ಟ ಕರ್ಮ, ಒಳ್ಳೆ ಕರ್ಮ ಅಲ್ಲ. ಈ ಎಷ್ಟೊಂದ್ ಜನ ಟ್ರಿಗರ್ ಆಗ್ಬೋದು. ಈ ಅನಾಥಾಶ್ರಮಕ್ಕೆ ಹೋಗಿ ಕೇಕ್ ಕಟ್ ಮಾಡಿಸ್ತಾರೆ. ಬರ್ತ್ ಡೇಟೇ ಗೊತ್ತಿಲ್ದಿರೋರು ಮುಂದೆ ಹೋಗಿ ಇವತ್ತು ನನ್ನ ಬರ್ತ್ ಡೇ ಅಂತ ಸೆಲೆಬ್ರೇಟ್ ಮಾಡ್ಕೊಂಡ್ರೆ ಅದೆಷ್ಟು ನ್ಯಾಯ? ಇಲ್ಲಿ 2-3 ತರ ಯೋಚನೆ ಮಾಡಬಹುದು ಅಂತ ನೀವು ಕಂಪ್ಲೀಟ್ ಮಾಡಿ. ಸೊ ಅದು ಒಂದ್ ಕಡೆ ನಂಗೆ ತಪ್ಪು ಅಂತ ಅನ್ಸುತ್ತೆ. ಯಾಕಂದ್ರೆ ಅಗೈನ್ ಅಲ್ಲಿ ದಾನ ತಗೊಳ್ತಾ ಇರೋರು ಪೂರ್ತಿ ಮನಸ್ಸಿಂದ ದಾನ ತಗೊಳ್ತಾ ಇಲ್ಲ. ಅವ್ರಿಗೆ ಅವ್ರ ತಂದೆ ತಾಯಿ ಜ್ಞಾಪಕ ಬರುತ್ತೆ. ಪ್ರತಿಯೊಬ್ಬರು ಬಂದು ಅವ್ರ ತಂದೆ ತಾಯಿ ಜೊತೆ, ಗರ್ಲ್ ಫ್ರೆಂಡ್ ಜೊತೆ, ಹೆಂಡತಿ ಜೊತೆ ಕೇಕ್ ಕಟ್ ಮಾಡಿದಾಗ, ಅಲ್ಲ ಅವ್ರ ಕೇಕ್ ಕಟ್ ಮಾಡಿಸಿದಾಗ, ನನಗೂ ಒಂದು ಕುಟುಂಬ ಅಂತ ಇದ್ದಿದ್ರೆ, ನನಗೂ ಒಂದ್ ಇದ್ದಿದ್ರೆ ಎಷ್ಟ್ ಚೆನ್ನಾಗಿರೋದು. ನಾನು ಹೇಳೋದು, ಊಟ ಹಾಕ್ಸಿ, ಪರವಾಗಿಲ್ಲ, ಆಯ್ತು ನಿಮ್ ಇಂಟೆನ್ಷನ್ ಒಳ್ಳೇದೇ ಇದೆ, ಅಲ್ಲಿ ಹೋಗಿ ಕೇಕ್ ಕಟ್ ಮಾಡಿಸ್ಕೋಬೇಕು. ಬಟ್ ಆ ಫ್ರೇಮಲ್ಲಿ ನೀವು ಬರ್ತಾ ಇದ್ದೀರಾ, ಜಗತ್ತಿಗೆ ನೀವು ತುಂಬಾ ದೊಡ್ಡದಾಗಿ ಕಾಣ್ತಾ ಇದ್ದೀರಾ, ಅದು ನಿಮ್ ಇಂಟೆನ್ಷನ್. ಕರ್ಮ ಅನ್ನೋದು ಸೃಷ್ಟಿ ಆಗೋದು ನಾನ್ ಮಾಡೋ ಕೆಲ್ಸಗಳಿಂದ ಅಲ್ಲ, ಅದ್ರ ಹಿಂದೆ ಇರೋ ಇಂಟೆನ್ಷನ್ ಇಂದ. ನಾನ್ ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಕೆಟ್ಟ ಕೆಲಸ ಮಾಡಿದ್ರು ಅದರಿಂದ ಒಳ್ಳೆ ಕರ್ಮನ ಆ್ಯಡ್ ಆಗುತ್ತೆ. ಯಾಕಂದ್ರೆ ಅದರಿಂದ ಒಳ್ಳೇದಾಗತ್ತೆ. ಅದೇ ನಾನು ಕೆಟ್ಟ ಇಂಟೆನ್ಷನ್ ಇಟ್ಕೊಂಡು ಒಳ್ಳೆ ಕರ್ಮ ಮಾಡಿದ್ರೇನು
ಅದರಿಂದ ಕೆಟ್ಟದೇ ಆಗುತ್ತೆ. ಕರೆಕ್ಟ್. ಶ್ರೀಕೃಷ್ಣ ಹೇಳಿರೋದು ಇಷ್ಟೇನೆ, ಕರ್ಮ ಅನ್ನೋದು ಮಾಡೋ ಕೆಲಸಗಳಿಂದ ಹುಟ್ಟುವಂಥದ್ದಲ್ಲ, ಅದ್ರ ಹಿಂದೆ ಇರೋ ಇಂಟೆನ್ಷನ್ ಇಂದ ಹುಟ್ಟುವಂಥದ್ದು ಅಂತ. ಅದು ಬಹಳ ಸತ್ಯವಾದ ಮಾತದು. ಅಂದ್ರೆ ಇಂಟೆನ್ಷನ್, ಪ್ರತಿಯೊಂದು ಕೆಲಸದ ಹಿಂದೆ ಇಂಟೆನ್ಷನ್ ಬಹಳ ಮುಖ್ಯ ಆಗೋದು. ಸೊ ಇಂಟೆನ್ಷನ್ ಇಂದ ರಿಸಲ್ಟ್, ಸೊ ರಿಸಲ್ಟ್ ಇಂದಾನೆ ಕರ್ಮ ಅಂತ ಆಡ್ ಆಗೋದು. ನಾನು ಉಡುಪಿಲಿ ಮಂಗಳೂರಲ್ಲಿ ಅನ್ಸುತ್ತೆ ಒಂದು ದೇವಸ್ಥಾನದಲ್ಲಿ ನೋಡಿದ್ದೆ, ಮಾಡೋ ಪ್ರತಿ ಕೆಲಸವನ್ನು ಹರಿ ಪೂಜೆ ತರ ಮಾಡು, ಹರಿಗೆ ತಲುಪುತ್ತೆ ಅಂತ. ಏನೇ ಕೆಲಸ ಆಗಿರ್ಬೋದು, ನಾನು ಆಫೀಸ್ ಮಾಡೋ ಕೆಲಸ ಆಗಿರ್ಬೋದು ಅಥವಾ ಕಸ ಗುಡಿಸೋದಾಗಿರ್ಬೋದು, ಎಲ್ಲವೂ ಏನೋ ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತಾರೆ. ಸೊ ಈಗ ಅದೆಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ನನಗೆ ಗೊತ್ತಿಲ್ಲ, ಬಟ್ ಒಳ್ಳೆಯವರಿದ್ದಾರೆ ಎಲ್ಲಾ ಜಾಗದಲ್ಲೂ, ಒಳ್ಳೆಯವರಿದ್ದಾರೆ ಎಲ್ಲಾ ಜಾಗದಲ್ಲೂ, ಕೆಟ್ಟವರು ಇದ್ದಾರೆ. ಸೊ ಆ ಇಂಟೆನ್ಷನ್ ಏನಿದೆ, ಆ ಇಂಟೆನ್ಷನ್ ಇಟ್ಕೊಂಡು ಈ ಲೈನ್ ಇದೆಯಲ್ಲ, ಎಲ್ಲಾ ಕೆಲಸವನ್ನು ಹರಿಯ ಪೂಜೆ ತರ ಮಾಡು, ಹರಿಗೆ ಸಲ್ಲುತ್ತದೆ ಅಂತ. ಸೊ ಆ ಪ್ಯೂರಿಟಿ ಇದ್ರೆ ಕೆಲಸದಲ್ಲಿ ಎಂತ ಕೆಲಸ ಮಾಡೋದು ಅದರಿಂದ ಒಳ್ಳೆ ಕರ್ಮಗಳೇ ಆಡ್ ಆಗ್ತಾ ಹೋಗ್ತವೆ, ಅದರಿಂದ ಇನ್ನೊಬ್ರಿಗೆ ಉಪಯೋಗ ಆಗೇ ಆಗುತ್ತೆ. ತುಂಬಾ ದೊಡ್ಡ ಕೆಲಸ ಮಾಡ್ಬೇಕು, ನಾನು ಜಗತ್ತನ್ನ ಬದಲಾಯಿಸ್ಬೇಕು ಅಂತಲ್ಲ, ಬದಲಾವಣೆ ಅನ್ನೋದು ನನ್ನ ಮನೆಯಿಂದ ಶುರು ಆಗಬೇಕು. ಉದಾಹರಣೆಗೆ ನನ್ನ ತಾಯಿ ನನಗೆ ಊಟ ಬಡಿಸ್ತಾರೆ, ದಿನ ಹೇಳಬೇಕು ಅಂತಿಲ್ಲ, ಯಾವತ್ತೋ ಒಂದಿನ ಅಮ್ಮ ಊಟ ಚೆನ್ನಾಗಿದೆ, ಮಾಡೋ ಕೈಗಳಿಗೆ ಮಾಡೋ ಮನಸ್ಸಿಗೆ ಖುಷಿ ಆಗತ್ತೆ. ಯಾಕಂದ್ರೆ ತಾಯಿ ಅಂತ ಅನ್ನೋದು ಮನೆಯಲ್ಲಿ ಗೃಹಿಣಿಯ ಕೆಲಸ ಮಾಡುವಂಥದ್ದು, ಅದು ಸಂಬಳನೇ ಸಿಗದೆ ಇರೋ ಒಂದು ದುಡಿಮೆ, ಅಪ್ರಿಸಿಯೇಷನ್ ಬಹಳ ಕಡಿಮೆ. ಈಗ ನಮಗೇನೆ ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇದೀವಿ ಅಂತಂದ್ರೆ, ಅಲ್ಲಿ ದುಡ್ಡು ಬರ್ತಾ ಇಲ್ಲ ಅಂತಂದ್ರೆ ಎಷ್ಟು ದಿವಸ ಕೆಲಸ ಮಾಡಕ್ ಸಾಧ್ಯ? ಆಯ್ತು, ದುಡ್ಡಿಲ್ಲ, ಅಟ್ಲೀಸ್ಟ್ ಅಪ್ರಿಸಿಯೇಷನ್ ಇದೆಯಾ? ಅದು ಇಲ್ಲ ಅಂತಂದ್ರೆ ಎಷ್ಟು ದಿವಸ ತ್ರೈವಾಗಕ್ಕೆ ಸಾಧ್ಯ, ಮಾಡೋ ಕೆಲಸ ಸಾಧ್ಯ? ಹಾಗೆ ನಾವು ಟೈಮನ್ನ, ನಾನು ಯೂಶಲಿ ಅದನ್ನ ಹೇಳ್ತಾ ಇರ್ತೀನಿ, ಟೈಮನ್ನ ನಾವು ಸೆಕೆಂಡ್ಸ್ಗಳಲ್ಲಿ ನೋಡೋ ಬದಲು ಡಿಸ್ಟೆನ್ಸ್ ಅಲ್ಲಿ ನೋಡಬೇಕು ಅಂತ. ನಾನು ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದೆ ಇಂತಿಷ್ಟು ಟೈಮಲ್ಲಿ, ನಾವು ಎಷ್ಟು ಫಾಸ್ಟ್ ಆಗಿ ಮೂವ್ ಆಗಿ ಸ್ಟಾರ್ಟ್ ಆಗ್ತೀವೋ ಟೈಮ್ ಅಷ್ಟೇ ಸ್ಲೋ ಆಗ್ತಾ ಹೋಗುತ್ತೆ. ಓಕೆ, ಥಿಯರಿ ಆಫ್ ರಿಲೇಟಿವಿಟಿ ಆಫ್ ಐನ್ಸ್ಟೈನ್. ಸೊ ನಾನು ತುಂಬಾ ಲೈಟ್ ವೇಗದಲ್ಲಿ ನಾನು ಮೂವ್ ಆಗಿ ಸ್ಟಾರ್ಟ್ ಆದ್ರೆ, ನನಗೆ ಇಲ್ಲ 500 ವರ್ಷ ಕಳೆದಿರ್ಬೇಕಾದ್ರೆ ಅಲ್ಲೆಲ್ಲೋ ಬರೀ 100 ವರ್ಷನೋ 1 ವರ್ಷ ಕಳೆದಿರುತ್ತೆ. ಟೈಮ್ ಸ್ಲೋಸ್ ಡೌನ್. ಜೀವನದಲ್ಲಿ ನಾನು ತುಂಬಾ ವೇಗವಾಗಿ ಮೂವ್ ಆದಾಗ ಬಹಳಷ್ಟು ಕೆಲಸಗಳಾಗಕ್ಕೆ ಶುರು ಆಗ್ತವೆ, ಅವಾಗ ನನ್ನ ಟೈಮ್ ಸ್ಲೋ ಡೌನ್ ಆಗತ್ತೆ. ಟೈಮನ್ನ ಟೈಮ್ ಜೊತೆ ನಾವು ಬದಲಾಯಿಸ್ಕೊಳ್ಳೋದು. ಈಗ ನಾನು ಬೆಳಗ್ಗೆ ನನ್ನ ತಾಯಿಗೆ ಹೋಗಿ ಪಾತ್ರೆ ತೊಳ್ಕೊಟ್ಟೆ ಅಂತ ಅನ್ಕೊಂಡು, ನಾನು ಯೂಶಲಿ ಟೈಮ್ ಇದ್ದಾಗ ಐ ಆಲ್ವೇಸ್ ಡೂ ದಿಸ್. ನಾನು ಹೋಗಿ ಅವ್ರು 1 ಗಂಟೆಲಿ ಮಾಡೋ ಕೆಲಸನ ಅರ್ಧ ಗಂಟೆಲಿ ಮಾಡ್ಕೊಟ್ಟೆ. ಅವ್ರ ಹತ್ರ 1 ಗಂಟೆ ಉಳಿತು. ಅದರಲ್ಲಿ ಅವ್ರ ಸ್ನೇಹಿತರಿಗೆ ಕಾಲ್ ಮಾಡ್ಬೋದು, ಅಥವಾ ರೆಸ್ಟ್ ಮಾಡ್ಬೋದು, ಮಲ್ಕೊಂಡು ಅವ್ರಿಗೆ ಇಷ್ಟ ಆಗಿರೋ ಇದನ್ನ ನೋಡ್ಬೋದು. ಸಮಯ ಕೊಡೋದೇ ಪ್ರೀತಿ, ಸಮಯನೇ ಪ್ರೀತಿ. ಓಕೆ, ನಾನು ಐ ಲವ್ ಯು ಅಂತ ಹೇಳಿ ಅದಕ್ಕೆ ಪೂರಕವಾಗಿ ನಾನು ಏನೂ ಮಾಡ್ತಾ ಇಲ್ಲ ಅಂತಂದ್ರೆ ಖಾಲಿ ಕೊಡ ಲೊಡ ಅಂದಂಗೆ, ಅದರಿಂದ ಏನು ಯೂಸ್ ಇಲ್ಲ. ನಾನೇನ್ ಹೇಳ್ತಾ ಇದ್ದೀನಿ ಅದ್ರಲ್ಲಿ ಮ್ಯಾಚ್ ಆಗ್ಬೇಕು. ಇದಿಲ್ಲ ಅಂತಂದ್ರೆ ನನ್ನ ಮನ್ಸಿಗೆ ಗೊತ್ತಿರುತ್ತೆ ಅದು ಸುಳ್ಳು ಅಂತ. ಅದರಿಂದ ಏನು. ಸೊ ಇದು ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಳಾಗ್ಬೋದು, ಒಂದು ರಿಲೇಶನ್ಶಿಪ್ ಅಲ್ಲಿ ಆಗ್ಬೋದು, ಅಥವಾ ನಮ್ಮ ಫ್ಯಾಮಿಲಿನಲ್ಲಿ ಆಗ್ಬೋದು, ಅಪ್ರಿಶಿಯೇಷನ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಅಪ್ರಿಶಿಯೇಟ್ ಮಾಡಲ್ಲ, ಯೂಶಲಿ ಯಾರು ಅಪ್ರಿಶಿಯೇಟ್ ಮಾಡಲ್ಲ. ನಾನು ನೋಡ್ತಾ ಇದೀವಿ, ನಾನು ಕೆಲವು ಎಲ್ಲೂ ನೋಡಿಲ್ಲ. ಲೈಕ್ ಫ್ಯಾಮಿಲಿನಲ್ಲಿ ಅಪ್ಪಾಜಿ ಇವತ್ತು ಒಳ್ಳೆ ಕೆಲಸ ಮಾಡಿದ್ರು, ನೀವು ಏನೋ ಒಂದು ಕಷ್ಟದ ಕೆಲಸ ಏನೋ ಮಾಡ್ಕೊಂಡ್ ದುಡ್ಕೊಂಡ್ ಬಂದಿರ್ತಾರೆ, ಅಪ್ರಿಶಿಯೇಟ್ ಮಾಡ್ಬೇಕು ಅವ್ರನ್ನ. ಸೊ ಮಾಡಲ್ಲ. ಇವನ್ ನೀವು ಹೇಳ್ದಾಗೆ ತಾಯಿಗೂ ಕೂಡ ಅವ್ರು ಬೆಳಗ್ಗೆಯಿಂದ ಸಂಜೆವರೆಗೆ ಎಲ್ಲಾ ಕೆಲಸ ಕೂಡ ಅವ್ರು ಒಬ್ಬರೇ ಮಾಡ್ತಾ ಇರ್ತಾರೆ. ಯಾರ ಹತ್ರ ಹೆಲ್ಪ್ ಮಾಡಿದೀನ ಅಂತಾನು ಕೇಳಲ್ಲ, ಯಾರೋ ಕೆಲವ್ರು ಕೇಳ್ತಾರಷ್ಟೇ. ಆದ್ರೆ ಜವಾಬ್ದಾರಿ ಅನ್ನೋದು ತಾಯಿನೇ ನಿಭಾಯಿಸ್ತಾ ಇರ್ತಾಳೆ. ಸೊ ಆ ತಾಯಿನ ಅಪ್ರಿಶಿಯೇಟ್ ಮಾಡೋದು ತುಂಬಾನೇ ಕಡಿಮೆ. ಇದ್ದಾಗ ಬೆಲೆ ಕೊಡದೆ ಹೋದಾಗ ಅಳೋದಿದೆಯಲ್ಲ, ಬಹಳ ತಪ್ಪು. ಈ ನನ್ನ ಸ್ನೇಹಿತನಿಗೊಂದು ಮಗು ಆಗಿತ್ತು. ಮಗುನ ಫಸ್ಟ್ ತಂದು ನನ್ನ ಕೈಗೆ ಕೊಟ್ರು. ಮಗುನ ಹಿಡ್ಕೊಂಡು 10 ನಿಮಿಷ ನಿಂತಿದ್ದೆ. ಭಾರ ಅನ್ಸೋಕ್ ಶುರು ಆಯ್ತು, ಕೈ ನೋವಕ್ ಶುರು ಆಯ್ತು, ಕುತ್ಕೋಬೇಕು ಅಂತ ಅನಿಸ್ತು. ಬಲಗಡೆಗೆ ತಿರುದ್ರೆ ಆಕೆ ಮಲಗಿದ್ಲು, ನನ್ನ ಸ್ನೇಹಿತನ ಹೆಂಡತಿ. ಅನ್ನಿಸ್ತು ನಾನು 10 ನಿಮಿಷ ಇಟ್ಕೊಳಕ್ಕೆ ಇಷ್ಟು ಒದ್ದಾಡ್ತಿರ್ಬೇಕಾದ್ರೆ ಆಕೆ 9 ತಿಂಗಳು ಹೊತ್ಕೊಂಡು ನಡೆದಾಡಿದಾಳಲ್ಲ, ಅದೆಷ್ಟು ತಾಳ್ಮೆ ಇರಬೇಕು ಅಂತ. ಆಗ ಆ ಮೊಮೆಂಟ್ ಅಲ್ಲಿ ತಾಯಿ ಬಗ್ಗೆ ಒಂದು ಪ್ರೀತಿ ಹುಟ್ಟುತ್ತೆ, ರೆಸ್ಪೆಕ್ಟ್ ಹುಟ್ಟುತ್ತೆ. ಇಲ್ಲ ಅಂತಲ್ಲ, ಒಂದು ಎಂಫಸಿಸ್ ಹುಟ್ಟುತ್ತೆ. ಆ ಮಗು ಫಸ್ಟ್ ಟೈಮ್ ಕೈಗೆ ಬಂದಾಗ, ನನ್ನ ಸ್ನೇಹಿತ ಅದನ್ನ ಕೈಲಿ ಇಟ್ಕೊಂಡಾಗ, ಅದನ್ನ ಈ ಕೈಲಿ ಇಟ್ಕೊಂಡು ಇದಕ್ಕೊಂದು ಜೀವನ ರೂಪಿಸ್ಬೇಕು, ನನಗೆ ಎಷ್ಟೇ ಕಷ್ಟ ಬಂದ್ರು ಪರವಾಗಿಲ್ಲ, ಇದ್ರ ಜೀವನ ಚೆನ್ನಾಗಿರ್ಬೇಕು, ಇದು ನನ್ನ ಭಾಗ ಅಂತ ಒಂದು ಹುಟ್ಟುತ್ತಲ್ಲ, ಅದು ತಂದೆ. ಈ ಹೆಣ್ಮಕ್ಳಿಗೆ ತಂದೆ ಜೊತೆ ಒಂದು ರ್ಯಾಪ್ ಇರುತ್ತೆ, ಗಂಡು ಮಕ್ಳಿಗೆ ತಾಯಿ ಜೊತೆ. ಗಂಡು ಮಕ್ಳು ಹೋಗಿ ತಂದೆಗೆ ಐ ಲವ್ ಯು ಅಂತ ಹೇಳೋದೆಲ್ಲ ಬಹಳ ಕಡಿಮೆ, ಹಗ್ ಮಾಡೋದೆಲ್ಲ ಬಹಳ ಕಡಿಮೆ. ಬಟ್ ಆ ರ್ಯಾಪು ಇದ್ದೇ ಇರುತ್ತೆ. ಹೇಳದ್ನಲ್ಲ, ಇಲ್ಲಿಂದ ಬರ್ಬೇಕು ಅಂತಿಲ್ಲ, ಆಕ್ಷನ್ಸ್ ಅಲ್ಲಿ ತೋರಿಸ್ಬೇಕು. ಇಲ್ಲಿಂದ ಬರ್ತಾ ಇಲ್ಲ ಅಂತಂದ್ರೆ ಆಕ್ಷನ್ಸ್ ಅಲ್ಲಿ ತೋರಿಸ್ಬೇಕು. ಆಕ್ಷನ್ಸ್ ಅಲ್ಲಿ ತೋರಿಸ್ತಾ ಇಲ್ಲ ಅಂತಂದ್ರೆ ಇಲ್ಲಿಂದ ಬಂದ್ರು ವೇಸ್ಟ್. ತಾಯಿ ಅಂತ ಇದ್ದಾಗ ಹೇಳಿ, ತಂದೆ ಅಂತ ಇದ್ದಾಗ ತೋರಿಸಿ, ತಾಯಿಗೂ ತೋರಿಸಿ, ಬಟ್ ತಂದೆ ಅಂತ ಇದ್ದಾಗ ತೋರಿಸಿ. ಯಾಕಂದ್ರೆ ಯೂಶಲಿ
ಹಾಗಾಗತ್ತೆ. ಅವ್ರುಗಳು ತುಂಬಾ ಕೇಳಿರಲ್ಲ, ಇವ್ರುಗಳಿಗೆ ದುಡ್ದು ಬೆನ್ಬಗ್ ಹೋಗಿರುತ್ತೆ. ಎರಡು ಕಡೆನೂ ಬಹಳಷ್ಟು ಸ್ಯಾಕ್ರಿಫೈಸಸ್ ನಡೆದಿರ್ತವೆ. ನಾವ್ ಆಮೇಲೆ ಹೋಗಿ ಅವ್ರಿಷ್ಟು ವರ್ಷ ಬದುಕಿ ನಮ್ಮನ್ನ ಸಾಕಿದ್ಮೇಲೆ ಅವರಿಗೆ ಹೋಗಿ ಮಾತಾಡಿದ್ರೆ ಅವ್ರು ನಮ್ಮಿಂದ ಕಣ್ಣೀರ್ ಹಾಕಕ್ ಶುರು ಮಾಡಿದ್ರೆ ಹೇಳ್ತಾರೆ, ನಾನು ತುಂಬಾ ಕಡೆ ಕೇಳಿದೀನಿ, ಇದು ಮಾಡ್ಬಿಟ್ಟ ಅವನ ತಂದೆ ತಾಯಿಗೆ, ಅವನಿಗೂ ಒಬ್ಬ ಮಗನೇ ಹುಟ್ಟಿರೋದು, ನೋಡ್ಕೊಂತಾನ್ ಬಿಡು ಅಂತ ಹೇಳ್ತಾರೆ ದೊಡ್ಡವರು. ಹೇಳದ್ನಲ್ಲ, ಜೀವನದಲ್ಲಿ ಬರೋ ಪ್ರತಿ ಜನಗಳನ್ನು ಏನೋ ಒಂದ್ ಕಲ್ಸೋಗೋದಕ್ಕೆ, ಏನೋ ಕರ್ಮ ತೀರ್ಸೋಗೋದಕ್ಕೆ ಬಂದಿರ್ತಾರೆ. ನಾವ್ ಅರ್ಥ ಮಾಡ್ಕೊ- ನೀವೇನಾದ್ರೂ ಹೇಳಿಲ್ಲ ಅಂತ ನಿಮ್ ತಂದೆ ತಾಯಿಗೆ, ಅಪ್ರಿಶಿಯೇಟ್ ಮಾಡಿಲ್ಲ ಅಂತಾನೆ ಅವ್ರು ಮಾಡ್ತಿರೋ ಕೆಲ್ಸನ ಇವಾಗ ಅಪ್ರಿಶಿಯೇಟ್ ಮಾಡಿ, ಅಪ್ರಿಶಿಯೇಟ್ ಮಾಡಿಲ್ಲ ಅಂತಾನೆ ಅಪ್ರಿಶಿಯೇಟ್ ಮಾಡಿ, ಅಪ್ರಿಶಿಯೇಟ್ ಮಾಡಿದ್ರೆ ನಾವು ಅಪ್ರಿಶಿಯೇಟ್ ಮಾಡಿದೀವಿ ನಮ್ಮ ಪೇರೆಂಟ್ಸ್ಗೆ ಅಂತ ಕಮೆಂಟ್ ಮಾಡಿ. ಸೊ ನಿಮ್ಗೆ ಮುಂದಿನ ಪ್ರಶ್ನೆ ಏನಂತಂದ್ರೆ, ಇವಾಗ ಅರ್ಜುನ ಮತ್ತೆ ಕೃಷ್ಣನ ಮಧ್ಯೆ ಒಂದು ರೀತಿಯ ಒಂದು ಗುರು ಮತ್ತೆ ಶಿಷ್ಯನ ಒಂದು ಬಾಂಧವ್ಯನು ಕೂಡ ಬಹಳಷ್ಟು ಕಡೆ ನಾವು ನೋಡ್ಬೋದು. ಸೊ ಒಬ್ಬ ಗುರುವಿನ ಒಂದು ರೋಲ್ ಏನು, ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಒಬ್ಬ ವ್ಯಕ್ತಿಯ ಜೀವನದಲ್ಲಿ? ಈ ಸೀರಿಯಲ್ ಅಲ್ಲೂ ತೋರಿಸಿದ್ದಾರೆ. ಎಷ್ಟೊಂದ್ಸರಿ ನನಗೆ ಬಂದು ಕೇಳ್ತಾರೆ, ಈ ಸೀರಿಯಲ್ ನೋಡ್ಕೊಂಡ್ ಮಾತಾಡ್ತಾ ಇದೀಯ ನೀನು? ನಾ ಹೇಳದ್ನಲ್ಲ, ಕಥೆನ ಕ್ಯಾರೆಕ್ಟರ್ನ ನಾನು ಕೂಡಿಸ್ಕೊಂಡು ಹೋಗ್ಬೇಕು, ಕಥೆಯಿಂದ ಏನು ಕಲಿತಾ ಇಲ್ಲ ಅಂತಂದ್ರೆ ನನ್ನ ಕ್ಯಾರೆಕ್ಟರ್ನ ಒಪ್ಕೊಂಡು ವೇಸ್ಟ್, ಏನು ಯೂಸ್ ಇಲ್ಲ. ಅದರಲ್ಲಿ ಒಂದು ಸೀನಲ್ಲಿ ಬರುತ್ತೆ, ನಾನು ರೆಡಿ ಇದ್ದೀನಿ ಪಾರ್ಥ, ಬಾ ಕುತ್ಕೋ ರಥನ ನಡ್ಸ್ಕೊಂಡು ಹೋಗೋಣ, ನಾನ್ ನಿನ್ ಸಾರ್ಥಿ ಅಂತ. ಅರ್ಜುನ ಹೇಳ್ತಾನೆ, ಹೆಂಗೆ ಪಾರ್ಥ? ಇಲ್ಲ ಕೃಷ್ಣ, ಆಗೋದಿಲ್ಲ, ನಿನಗೆ ನನಗಿಂತ ಕೆಳಗಿನ ಸ್ಥಾನನ, ಸಾಧ್ಯನೇ ಇಲ್ಲ, ನಾನ್ ಬರೋದಿಲ್ಲ ಅಂತ. ಯಾಕೆ ಹಾಗೆ ಅನ್ಕೊಂತೀಯ? ನಾನ್ ನಿನಗಿಂತ ಮುಂದೆ ಇದ್ದೀನಿ ಅಂತ ನೀನ್ ಯಾಕೆ ಅನ್ಕೊಂತಿಲ್ಲ? ಓಕೆ, ಪರ್ಸ್ಪೆಕ್ಟಿವ್. ಗುರು ಆದಂತವನು, ಯಾವುದೇ ಗುರುಗಾದ್ರೂ ಶಿಷ್ಯ ಅವನ್ನ ಬಿಟ್ಟು ಅವನಿಗಿಂತ ಮುಂದಕ್ಕೆ ಹೋದಾಗ, ಯಾವುದೇ ತಂದೆಗೆ ಮಗ ಅವನಿಗಿಂತ ಬಿಟ್ಟು ಮುಂದಕ್ಕೆ ಹೋದಾಗ, ಇವ್ರ ಮಗ ರೀ ಇವನು ಅಂತ ಹೇಳೋ ಬದಲು ಇವ್ರ ತಂದೆ ರೀ ಇವ್ರು ಅಂದಾಗ ಬಹಳಷ್ಟು ಖುಷಿ ಆಗುತ್ತೆ. ಗುರುಗಳಿಗೂ ಅಷ್ಟೇ, ನಿಮ್ ಶಿಷ್ಯ ಬಂದಿದ್ದಾರೆ ಇಲ್ಲಿ, ಆ ವೀಕೆಂಡ್ ವಿತ್ ರಮೇಶಲ್ಲ ನೋಡ್ತಾ ಇರ್ತೀವಿ, ಗುರುಗಳು ಖುಷಿ ಆಗತ್ತೆ. ನಿಜವಾದ ಗುರು ಅದನ್ನು ಖುಷಿ ಆಗತ್ತೆ. ಹಿಂದೆ ಗುರು ಮುಂದೆ ಗುರು ಇದ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತಾರೆ. ನಾನ್ ಜೀವನದಲ್ಲಿ ಮನೇನೆ ಮೊದಲನೇ ಪಾಠಶಾಲೆ, ತಾಯಿನೇ ಮೊದಲನೇ ಗುರು ಅಂತಾರೆ. ಗುರುವಿಂದಾನೇ ಶುರು ಆಗೋದೆಲ್ಲಾನು. ಹೇಳ್ತಾರೆ, ಜೀವನದಲ್ಲಿ ನಾವು ರೆಡಿ ಇದ್ದೀವಿ ಅಂತಂದಾಗ ಗುರು ಎಲ್ಲಿಂದಾನು ಅಪಿಯರ್ ಆಗ್ತಾನೆ. ಎಲ್ಲಿ ನೋಡ್ಬೇಕು ಅಂತ ಹೇಳ್ತಾನೆ, ಏನನ್ನ ನೋಡ್ಬೇಕು ಅಂತ ಹೇಳಲ್ಲ. ಏನನ್ನ ನೋಡ್ತೀವಿ ಅದು ನಮಗ್ ಬಿಟ್ಟಿತ್ತು, ಹೇಳ್ಬಿಟ್ಟು ಡಿಸಪಿಯರ್ ಆಗಿ ಹೋಗ್ತಾನೆ, ಮುಂದಿನ ಗುರುಗೆ ಜಾಗ ಮಾಡ್ಕೊಡೋಕೆ ಅಂತ. ಅವ್ರು ತೋರಿಸಿದ್ದನ್ನ ನಾನು ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ರೆ ಮತ್ತಷ್ಟು ಬೆಳೆಯೋ ಚಾನ್ಸ್ ಸಿಗುತ್ತೆ. ಅದರಿಂದ ಕಷ್ಟಗಳು ಹುಟ್ಟಬಹುದು, ಕಷ್ಟಗಳಿಂದ ಮನುಷ್ಯ ಬೆಳಿತಾನೆ, ದೇವ್ರಿಗೆ ಹತ್ರ ಆಗ್ತಾನೆ. ಅದು ನಮ್ಮನ್ನು ಮತ್ತಷ್ಟು ಸಜ್ಜು ಮಾಡುತ್ತೆ ಮುಂದಿನ ಜರ್ನಿಗೆ. ಜೀವನ ಅನ್ನೋದು ಜರ್ನಿ, ಡೆಸ್ಟಿನೇಷನ್ ಅಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು. ನಾನು ಇವತ್ತು ಇಲ್ಲಿ ಹೋಗಿ ನಾನು ಖುಷಿಯಾಗಿರ್ತೀನಿ, ಇದಾದ್ರೆ ನಾನು ಖುಷಿಯಾಗಿರ್ತೀನಿ ಅಂತಂದಾಗ, ನನಗೆ ಅಲ್ಲಿ ಹೋದಾಗ ಅಲ್ಲಿಗೆ ಹೋದ್ರೆ ನಾನು ಖುಷಿಯಾಗಿರೋಕ್ ಸಾಧ್ಯ ಅಂತ ಬರುತ್ತೆ. ಹೌದು, ಡೆಸ್ಟಿನೇಷನ್ ಆಗೋಕ್ ಸಾಧ್ಯನೇ ಇಲ್ಲ. ಜೀವನ ಜರ್ನಿ. ನಾನು ಜರ್ನಿ ಎಂಜಾಯ್ ಮಾಡ್ಲಿಲ್ಲ ಅಂದ್ರೆ ಎಲ್ಲೂ ನಾನು ಕುತ್ಕೊಂಡು ಏನು ಯೂಸ್ ಇಲ್ಲ. ಅಲ್ಲಿಗೆ ಹೋಗಿ ನಾನು ಖುಷಿಯಾಗಿರ್ತೀನಿ ಅನ್ನೋದು ಸುಳ್ಳು. ಸೊ ಇದರಲ್ಲಿ ಮೂಲ ಕಾರ್ಯ, ಮೂಲ ಏನಿರುತ್ತೆ ಅದು ಗುರು. ಇವತ್ತು ನಾನು ಈಗ ಲ್ಯಾಂಗ್ವೇಜ್ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ನನ್ನ ತಾಯಿ ಕಲ್ಸಿದ್ದು, ಬರಿತಾ ಇದ್ದೀನಿ ಅಂತಂದ್ರೆ ನನ್ನ ಗುರುಗಳು ಯಾರೋ ಬಂದು ಕಲ್ಸಿದ್ದು. ಇಂಜಿನಿಯರಿಂಗ್ ಮುಗಿಸಿದೆ ಅಂದ್ರೆ ಅಲ್ಲಿ ಗುರುಗಳು ಕಲ್ಸಿರ್ತಾರೆ. ನಾನು ಪ್ರತಿದಿನ ಒಬ್ಬಲ್ಲ ಒಬ್ರು ಗುರುಗಳಿಂದ ಏನಾದ್ರೂ ಒಂದು ಕಲಿತಾನೆ ಇರ್ತೇನೆ. ಗುರುಗಳಿಂದ ಏನು ತಗೊಳಕ್ಕೆ ಜ್ಞಾನಾರ್ಜನೆನೇ ಸಾಧ್ಯ ಇಲ್ಲ. ಜೀವನದಲ್ಲಿ ಏನಾದ್ರು ಕಿತ್ಕೊಳಕ್ ಆಗಲ್ಲ ಅಂತಂದ್ರೆ ಜ್ಞಾನ ಮಾತ್ರ, ಇದೆಲ್ಲಾನು ಕಿತ್ಕೊಂಡು ಹೋಗ್ಬೋದು. ಇಲ್ಲಿ ಎಲ್ಲ ಇದೆ ಅಂತಂದ್ರೆ ಈಗಿನ ಕಾಲದಲ್ಲಿ ಎಲ್ಲಿಂದ ಬೇಕಾದ್ರೂ ಬೆಳೆದು ಬರ್ಬೋದು. ಇದು ಒಪ್ಕೋಬೇಕು, ಇದು ಒಪ್ಕೋಬೇಕು ಅಷ್ಟೇ. ಇದನ್ನೆರಡನ್ನ ಒಪ್ಪಿಸ್ಕೊಂಡ್ಬಿಟ್ರೆ ಇದು ಕೆಲಸ ಮಾಡುತ್ತೆ. ಮಹಾಭಾರತ ಒಂದು ಸನ್ನಿವೇಶ ಬರುತ್ತೆ. ಸೊ ದ್ರೌಪದಿ 5 ಜನ ಪಾಂಡವರನ್ನು ಕೂಡ ಮದುವೆ ಆಗ್ತಾಳೆ. ಸೊ ಆ ಒಂದು ಘಟನೆ ನಡೆದ ನಂತರ ಪ್ರಪಂಚದಲ್ಲಿ ಯಾವ ರೀತಿ ಹೆಣ್ಣನ್ನ ನೋಡ್ತಕ್ಕಂಥ ಒಂದು ರೀತಿ ಬದಲಾವಣೆ ಆಯ್ತಾ, ಅಥವಾ ಯಾವ ರೀತಿ ಪ್ರಪಂಚದಲ್ಲಿ ಆ ಒಂದು ಘಟನೆಯಿಂದ ಬದಲಾವಣೆ ಆಯ್ತು ಅಂತ ನಿಮ್ಗೆ ಅನ್ಸುತ್ತೆ? ಅದು ಮುಂಚೆ ಎಲ್ಲೂ ನಡೆದೇ ಇರೋವಂಥದ್ದು, ಈಗ್ಲೂ ಎಲ್ಲೂ ಅಕ್ಸೆಪ್ಟ್ ಆಗದೆ ಇರೋವಂಥದ್ದು. ಬಟ್ ಎಲ್ಲೂ ಹೆಣ್ಣಿಗೆ ಕೊಡದೇ ಇರೋ ಒಂದು ಶೇಡ್ ಅಲ್ಲಿ ಬರುತ್ತೆ. ಈ ಅರ್ಜುನ ಗೆದ್ಕೊಂಡ್ ಬರ್ತಾನೆ. ಶ್ರೀಕೃಷ್ಣ ಎಂತ ಸ್ಟ್ರಾಟಜಿಸ್ಟ್ ಅಂತಂದ್ರೆ ಅರ್ಜುನನಿಗೆ ದ್ರೌಪದಿನ ಕೊಟ್ಟು ಮದುವೆ ಮಾಡಿಸ್ಬೇಕು ಅಂತ ಇರುತ್ತೆ ಶ್ರೀಕೃಷ್ಣನಿಗೆ. ಅದಕ್ಕೆ ದ್ರುಪದನ ಹತ್ರ ಮಾತಾಡಿ, ಹೇಗೆ ದ್ರುಪದ ಮತ್ತೆ ದೃಷ್ಟದ್ಯುಮ್ನ ಹತ್ರ ಮಾತಾಡಿ ಅದೇ ತರ ಅರ್ಜುನ ಗೆಲ್ಲೋ ತರಾನೇ ಅರೇಂಜ್ ಮಾಡಿರ್ತಾರೆ. ಅರ್ಜುನ ಬಂದು ಗೆಲ್ತಾನೆ ಕೂಡ. ಹೋದಾಗ
ತಾಯಿ ಏನೇ ತಂದಿದ್ರು ಹಂಚ್ಕೊಳ್ಳಿ ಅಂತ ಅಂದ್ಬಿಡ್ತಾರೆ. ತಾಯಿ ವಾಕ್ಯ ಸುಳ್ಳಾಗಬಾರ್ದು. ಅದಕ್ಕೆ ಹಾಗೆ ದೊಡ್ಡಣ್ಣ ಮದುವೆ ಆಗದಿದ್ದಾಗ ಚಿಕ್ಕವ್ರ ಮದುವೆ ಆಗ್ಬಾರ್ದು ಅಂತಿರುತ್ತೆ. ಹಾಗೆ 5 ಜನ ಮದುವೆ ಆಗ್ಬೇಕು ಅಂತ ಬರುತ್ತೆ. ಬಟ್ ಅವಾಗ ಶ್ರೀಕೃಷ್ಣ ಎಕ್ಸ್ಪ್ಲೇನ್ ಮಾಡ್ತಾನೆ ಇದು ಮುಂಚೆನೆ ನಿರ್ಧಾರ ಆಗಿತ್ತು ಅಂತ. ಬಟ್ ಇಲ್ಲೆಲ್ಲಾದ್ರೂ ಮಧ್ಯೆ ದ್ರೌಪದಿ ಏನ್ ಅಂದ್ಕೊಂಡ್ಲು, ದ್ರೌಪದಿ ಮನಸ್ಥಿತಿ ಹೇಗಿತ್ತು ಅದ್ರ ಬಗ್ಗೆ ನೋಡೋದು ನಾವು ಬಹಳ ಕಡಿಮೆ ಮಾಡ್ಬಿಡ್ತೀವಿ. ಈ ಹೌಸ್ ಆಫ್ ರಿಫ್ಲೆಕ್ಷನ್ಸ್ ಅಂತ ಇದೆ, ಇಫ್ ಐ ಆಮ್ ನಾಟ್ ರಾಂಗ್. ಅದು ಮಹಾಭಾರತನ ದ್ರೌಪದಿಯ ದೃಷ್ಟಿಕೋನದಲ್ಲಿ ಬರೆದಿರುವಂತ ಪುಸ್ತಕ. ನಾನು ಹೇಳಿರ್ತೀನಲ್ಲ, ಮಹಾಭಾರತನ ಬಹಳಷ್ಟು ಜನ ಬಹಳಷ್ಟು ತರ ಬರೆದಿದ್ದಾರೆ. ನಾವೆಲ್ಲ ಮಾತಾಡ್ಬೇಕಾದ್ರೆ, ಎಲ್ಲರೂ ಎಲ್ಲದಕ್ಕೂ ಕಾರಣ ಕೊಡ್ತಾ ಇರ್ಬೇಕಾದ್ರೆ ದ್ರೌಪದಿ ಮನಸ್ಥಿತಿ ಹೇಗಿತ್ತು ಅಂತ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಹೌದು. ಆಗಿನ ಕಾಲದಲ್ಲಿ ರಾಜರು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಅವ್ರ ಬಲನ ವಿಸ್ತಾರ ಮಾಡ್ಕೊಳ್ಳೋದಕ್ಕೆ ಮದುವೆ ಮಾಡ್ಕೊಳ್ತಾ ಇದ್ದಂತ ಪರಿಸ್ಥಿತಿ. ಅವಾಗ ಅದು ನಾರ್ಮ್, ದಟ್ ವಾಸ್ ಅಕ್ಸೆಪ್ಟಬಲ್. ನಾನು ಆ ಕಾಲದ ಪುಸ್ತಕವನ್ನ ಈಗಿನ ಕಾಲದ ರೂಲ್ಸ್ಗೆ ಅಪ್ಲೈ ಮಾಡ್ಕೊಂಡು ಓದ್ತೀನಿ ಅಂತಂದ್ರೆ ನನ್ನ ಮನ್ಸು ಒಪ್ಕೊಳ್ಳೋದಿಲ್ಲ. ನಾನು ಅದರಿಂದ ಏನೂ ಕಲಿಯೋಕೆ ಆಗೋದಿಲ್ಲ. ಆಗಿನ ಕಾಲದ ರೂಲ್ಸ್ ಅನ್ನೇ ಅಪ್ಲೈ ಮಾಡ್ಕೊಂಡು, ಆಗಿನ ಧರ್ಮ ಏನಿತ್ತು ಅದನ್ನೇ ಅಪ್ಲೈ ಮಾಡ್ಕೊಂಡು, ಬಿಕಾಸ್ ಈವನ್ ನಾವು ಸೈಂಟಿಫಿಕ್ ಬುಕ್ಗಳನ್ನ ತಗೊಂಡ್ರೆ, ಸೇಪಿಯನ್ಸ್ ತಗೊಳ್ಳೋಣ, ಇವನ್ ನೋಹ ಹರಾರಿ ಬರೆದಿರೋದು, ಅದರಲ್ಲಿ ಪಾಲಿಗಮಿ ವಾಸ್ ಅಕ್ಸೆಪ್ಟಬಲ್. ಒನ್ ವುಮೆನ್ ವಾಸ್ ಗೆಟಿಂಗ್ ಮ್ಯಾರಿಡ್ ಟು ಮಲ್ಟಿಪಲ್ ಪಾರ್ಟ್ನರ್ಸ್. ಪಾಲಿಗಮಿ ವಾಸ್ ಅಕ್ಸೆಪ್ಟಬಲ್. ಇನ್ನ ಮುಂಚೆ ಇತ್ತು ಹೋಮೋ ನಿಯಾಂಡರ್ತಾಲ್ಸ್, ಹೋಮೋ ಸೇಪಿಯನ್ಸ್, ಇವೆಲ್ಲ ಒಂದಕ್ಕೊಂದು ಫೈಟ್ ಮಾಡಿ ಹೋಮೋ ಸೇಪಿಯನ್ಸ್ ಲಾಸ್ಟ್ ಅಲ್ಲಿ ಗೆಲ್ಲುತ್ತೆ. ಆಗ ಇವೆಲ್ಲ ಅಕ್ಸೆಪ್ಟಬಲ್ ನಾರ್ಮ್ಸ್ ಇತ್ತು. ಆಗಿನ ರೂಲ್ಸ್ ಏನಿತ್ತು ಅದನ್ನ ನಾನು ಈಗ ಕಂಪೇರ್ ಮಾಡ್ಕೊಂಡು ಓದಕ್ಕಾಗೋದಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ವಾಸ್ ಇಟ್ ಅಕ್ಸೆಪ್ಟಬಲ್ ಬೈ ದ್ರೌಪದಿ? ದ್ರೌಪದಿಯ ಮನಸ್ಥಿತಿ ಏನಿತ್ತು? ಸಭೆಯಲ್ಲಿ ಸೀರೆ ಸೆಳೆದಾಗ ಧರ್ಮದ ಹೆಸರು ಹೇಳ್ಕೊಂಡು, ಧರ್ಮ ಸೂಕ್ಷ್ಮ ಬರುತ್ತೆ ಇಲ್ಲಿ, ರಾಜಧರ್ಮವನ್ನ, ಇದು ಏನು ಸೇವಕ ಧರ್ಮವನ್ನ ಪಾಲಿಸ್ತಾ ಇರ್ತಾನೆ ಯುಧಿಷ್ಠಿರ. ಈಗ ಅವನು ಮಾರ್ಕೊಂಡ್ಬಿಟ್ಟಿರ್ತಾನೆ. ಅವನು ಮಾರ್ಕೊಂಡಿದ್ದಾನೆ ಅಂತಂದಾಗ ಅವಳನ್ನ ಪಣಕ್ಕಿಡೋ ಅಧಿಕಾರನೇ ಇರ್ಲಿಲ್ಲ ಯುಧಿಷ್ಠಿರನಿಗೆ, ಧರ್ಮರಾಯನಿಗೆ. ಧರ್ಮರಾಯ ಲಾಸ್ಟ್ ಅಲ್ಲಿ ಯಾಕೆ ಸ್ವರ್ಗಕ್ಕೆ ಹೋಗ್ತಾನೆ ಅಂತಂದ್ರೆ ಅವನಿಗೆ ಎಲ್ಲಾದ್ರ ಮೇಲೂ ಡಿಟ್ಯಾಚ್ಮೆಂಟ್ ಇತ್ತು. ಶ್ರೀಕೃಷ್ಣ ಹೇಳ್ತಾನಲ್ಲ, ಡಿಟ್ಯಾಚ್ಮೆಂಟ್ ಇಂದ ಕೆಲಸ ಮಾಡು, ಕರ್ಮಗಳು ಆಡ್ ಆಗಲ್ಲ ಅಂತ, ಮೇನ್ ಅದು. ಬಟ್ ದ್ರೌಪದಿ ಏನೇನು ಅನುಭವಿಸಿದ್ಲು ಅದನ್ನ ನಾವು ಬಿಟ್ಟು ಮಾತಾಡೋಗಿಲ್ಲ. ದ್ರೌಪದಿ ಇದರಿಂದ ಏನ್ ಚೇಂಜ್ ಮಾಡ್ಬಿಟ್ಲು ಅನ್ನೋದಕ್ಕಿಂತ ಅದರಿಂದ ದ್ರೌಪದಿಗೆ ಏನೇನು ಚೇಂಜ್ ಆಯ್ತು. ಒಂದು ಬದುಕನ್ನ ನಾವು ಹಿಂಗಾಗೋಯ್ತು, ಮುಂದೆ ಬದುಕಬೇಕಲ್ಲ ಅಂತ ಬದುಕೋದು ಬೇರೆ, ನಾನು ಹಿಂಗ್ ಬದುಕಬೇಕು ಅಂತ ಬದುಕೋದು ಬೇರೆ. ಸೊ ಅದು ಎರಡಕ್ಕಿರೋ ವ್ಯತ್ಯಾಸ. ಅದಾದ್ಮೇಲೆ ಏನು ಸಮಾಜಗಳಲ್ಲಿ ದೊಡ್ಡ ಬದಲಾವಣೆಗಾಯ್ತು, ಆಮೇಲೆ ಎಲ್ಲಾರು 5 ಮದುವೆ ಆಗ ಶುರು ಮಾಡೋದು ಇಲ್ಲ, ಆತರ ಎಲ್ಲೂ ನಡೆದಿಲ್ಲ. ಅದು ದ್ರೌಪದಿ ವಿಷಯದಲ್ಲಿ ಮಾತ್ರ ನಡೆದಿದ್ದು. ಎಸ್. ಸೊ ಇನ್ನೊಂದು ಸನ್ನಿವೇಶ ಅಂತ ಅಂದ್ರೆ ಇದು ನಮ್ಮ ಈ ಕರೆಂಟ್ ಜನರೇಷನ್ ಅಲ್ಲೂ ಕೂಡ ನೋಡ್ತಾ ಇದೀವಿ. ಸೊ ಸಂಸಾರಗಳಲ್ಲಿ ನೀವು ಹೊಡೆದಾಟ, ಬಡದಾಟ, ಜಮೀನು, ಅವು ಇವು ಕೊಲಿಷನ್ಸ್ ನಾವು ನೋಡ್ತಾನೆ ಇರ್ತೀವಿ. ಸೊ ಇಂಥ ಒಂದು ಸಂದರ್ಭದಲ್ಲಿ ಮಹಾಭಾರತದಲ್ಲಿ ಒಂದು ಯುದ್ಧ ಅಂತ ಬಂದಾಗ ಶ್ರೀಕೃಷ್ಣ ಅರ್ಜುನನಿಗೆ ಯುದ್ಧದ ಸಮಯದಲ್ಲಿ ಯಾವ ರೀತಿ ಫ್ಯಾಮಿಲಿಯಿಂದ ಬಂದಿರತಕ್ಕಂಥ ಅಣ್ಣ ತಮ್ಮಂದರಾಗ್ಬೋದು, ತನ್ನ ತಾತ ಆಗಿರ್ತಕ್ಕಂಥ ಭೀಷ್ಮ ಆಗ್ಬೋದು, ತನ್ನ ಗುರುಗಳಾಗಿರ್ತಕ್ಕಂಥ ದ್ರೋಣಾಚಾರ್ಯರಾಗ್ಬೋದು, ಸೊ ಇವರಿಗೆ ಆಪೋಸಿಟ್ ಆಗಿ ನಿಂತು ಒಂದು ಯುದ್ಧವನ್ನ ಮಾಡೋದಕ್ಕೆ ಅವನು ಉತ್ತೇಜನವನ್ನ ಕೊಡ್ತಾನಲ್ಲ. ಸೊ ಅಲ್ಲಿ ಧರ್ಮ ಅಂತಕ್ಕಂಥ ಒಂದು ಏನು ಪದ ಬರ್ತದೆ. ಸೊ ಧರ್ಮ ಇರೋದಕ್ಕೋಸ್ಕರನೇ, ಸೊ ಧರ್ಮದ ಪರವಾಗಿ ನೀನು ನಿಂತು ಯುದ್ಧ ಮಾಡ್ಬೇಕು ಅಂದ್ರೆ ಅಧರ್ಮಿಗಳ ವಿರುದ್ಧ ನಿಂತು ನೀನು ಯುದ್ಧವನ್ನ ಮಾಡ್ಬೇಕು ಅಂತ ಅವನು ಪ್ರಿಪರೇಷನ್ಸ್ ಮಾಡುತ್ತಾನೆ ಅರ್ಜುನನಿಗೆ. ಸೊ ಯುದ್ಧದ ಸಮಯದಲ್ಲಿ ಅವನು ಯಾವ ರೀತಿ ರೆಡಿ ಮಾಡ್ತಾನೆ ಅಂತ ಹೇಳ್ಬಿಡು, ಅರ್ಜುನನ ಆ ಒಂದು ಯುದ್ಧಕ್ಕೆ ಯಾವ ರೀತಿ ರೆಡಿ ಮಾಡ್ತಾನೆ, ಯಾವ ರೀತಿ ಅವನಿಗೆ ಧೈರ್ಯನ ತುಂಬ್ತಾನೆ ಅಂತ ಶ್ರೀಕೃಷ್ಣ. ಐ ಆಮ್ ಗೀತಾ ಅಂತ ಒಂದು ಬುಕ್ ಇದೆ. ಅದು ಮಹಾಭಾರತದ ಭಗವದ್ಗೀತೆ ಬಗ್ಗೆ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಮಾತಾಡುತ್ತೆ. ಎವ್ರಿ ಬುಕ್ ಅಬೌಟ್ ಗೀತಾ ಸ್ಪೀಕ್ಸ್ ಇನ್ ಅ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಯೋಗಾನಂದ ಪರಮಹಂಸ ಕೂಡ ಗಾಡ್ ಟಾಕ್ಸ್ ವಿತ್ ಅರ್ಜುನ ಅಂತ ಒಂದು ಬರೆದಿದ್ದಾರೆ. ಭಗವದ್ಗೀತೆ ಓದ್ಬೇಕಾದ್ರೆ ನನಗೆ ಒಬ್ರು ಬಹಳ ಕೆಟ್ಟದಾಗ ಬೈದು ಬರ್ದಿದ್ರು. ಅದೇ ನಾನು ಸಜೆಸ್ಟ್ ಮಾಡಿದಾಗ ನನ್ನ ಇಂಟೆನ್ಷನ್ ಏನಿತ್ತು, ಇದನ್ನ ಹೇಳಬೇಕಾದ್ರೆ ಇವಾಗಿನ ಯೂತ್ ಭಗವದ್ಗೀತೆನ ಎತ್ಕೋಬೇಕು, ಪಿಕ್ ಮಾಡ್ಬೇಕು ಅನ್ನೋದಿತ್ತು. ಇವಾಗಿನ ಯೂತ್ಗೆ ಭಗವದ್ಗೀತೆದ ಓದಬೇಕು ಅಂತ ಆಸೆ ಇದೆ. ಈ ಒಂದು ಮಾತಿದೆ, ಲಿಂಗಗಳು ಹೊರಗಡೆ ಬರ್ತಾ ಇದಾವೆ ಅಂತ. ಯಾವಾಗ ಶಕ್ತಿ ಇಲ್ಲಿಂದ ಶುರುವಾಗಿದ್ದು ಜಗತ್ತನ್ನೆಲ್ಲ ಸುತ್ಕೊಂಡು ವಾಪಸ್ ಇಲ್ಲಿಗೆ ಬಂದಿದೆಯೋ ಅದಕ್ಕೆ ಲಿಂಗಗಳು ಉತ್ಖನನ ಆಗಕ್ ಶುರುವಾಗಿದೆ, ಎದ್ದು ಬರೋಕ್ ಶುರುವಾಗಿದೆ ಅಂತ. ಸೊ ದ ಗ್ರೇಟೆಸ್ಟ್ ಮೊಮೆಂಟ್ ಟು ಬಿ ಇನ್ ಇಂಡಿಯಾ ಇಸ್ ರೈಟ್ ನೌ, ಬಿಕಾಸ್ ದ ಎನರ್ಜಿ ಹ್ಯಾವ್ ಟ್ರಾವೆಲ್ಡ್ ಆಲ್ ಅಕ್ರಾಸ್ ದ ವರ್ಲ್ಡ್ ಅಂಡ್ ಹ್ಯಾವ್ ಕಮ್ ಬ್ಯಾಕ್ ಟು ಇಂಡಿಯಾ ಅಂತ. ಓಕೆ. ಸೊ ಇಂಥ ಸಮಯದಲ್ಲಿ ಏನಾಗತ್ತೆ, ಧರ್ಮದ ಬಗ್ಗೆ ಜಾಗೃತಿ ಜಾಸ್ತಿ ಆಗ್ತಾ ಹೋಗುತ್ತೆ.
ವಿಚ್ ಯು ಆರ್ ಸೀಯಿಂಗ್ ಆಲ್ರೆಡಿ. ಹ್ಮ್ ಸೊ ಭಗವದ್ಗೀತೆನ ಎತ್ಕೋಬೇಕು. ಹಿಂದೂ ಅನ್ನೋದು ಧರ್ಮ ಅನ್ನೋದಕ್ಕಿಂತ ಇಟ್ಸ್ ಅನ್ ಐಡಿಯಾಲಜಿ, ಹಿಂದುತ್ವ ಅನ್ನೋದು. ಸೊ ಭಗವದ್ಗೀತೆನ ಪಿಕ್ ಮಾಡಬೇಕು, ಜಾಸ್ತಿ ಜನ ಓದಬೇಕು ಅಂತಿದ್ದಾರೆ, ಬಟ್ ಅವ್ರಿಗೆ ಎಲ್ಲಿಗೆ ಶುರು ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ಅದಕ್ಕೊಂದು ಶೀಟ್ ಇದೆ, ಒಂದೊಂದು ಎಮೋಷನ್ ಜೊತೆ ಒಂದೊಂದು ರಿಲೇಟ್ ಮಾಡ್ಕೊಂಡು ನನಗೆ ಈ ಒಂದು ಈ ಮಾತಿದೆ, ಭಗವದ್ಗೀತೆ ಇಸ್ ವೆರಿ ಮೆಟಫರಿಕಲ್. ಮೆಟಫರ್ ಅಂತ ಬಂದಾಗ ರೂಪಕ. ಶ್ರೀಕೃಷ್ಣ ಹೇಳಿರೋದನ್ನ ನಾವು ಮೊದಲು ಓದಬೇಕಾದ್ರೆ ಇಬ್ರು ಸ್ನೇಹಿತರು ಮಾತಾಡ್ತಾ ಇದ್ದಾರೆ ಅಂತ ಓದಿದಾಗ ಅದರ ಅರ್ಥ ಡಿಫ್ರೆಂಟ್ ಆಗುತ್ತೆ. ಆಮೇಲೆ ಭಗವಂತ ಅಂತ ಶ್ರೀಕೃಷ್ಣ ನಾವು ರೂಪಿಸ್ಕೊಂಡು ಓದಿದಾಗ ಡಿಫ್ರೆಂಟ್ ಅರ್ಥ ಆಗುತ್ತೆ, ಡಿಫ್ರೆಂಟ್ ಆಗಿ ನನಗೆ ಅಟ್ಲೀಸ್ಟ್ ಹಂಗಾಗುತ್ತೆ. ಸೊ ಯಾವ್ದಾದ್ರು ನನ್ ಕಷ್ಟ ಅಂತ ಬಂದಾಗ, ಏನಾದ್ರೂ ಉತ್ತರ ಸಿಗ್ತಾ ಇಲ್ಲ ಅಂತ ಬಂದಾಗ, ಎದೆಗಪ್ಪಿಕೊಂಡು ಯಾವುದೇ ಪೇಜ್ ಓಪನ್ ಮಾಡಿದ್ರು ನಂಗೆ ಅದರಲ್ಲಿ ಉತ್ತರ ಸಿಗುತ್ತೆ. ಶ್ಲೋಕ ಇರುತ್ತೆ, ಶ್ಲೋಕದ ಟ್ರಾನ್ಸ್ಲೇಷನ್ ಇರುತ್ತೆ, ಅದರ ಎಕ್ಸ್ಪ್ಲನೇಷನ್ ಇರುತ್ತೆ. ಅದು ವೇರಿ ಫ್ರಮ್ ಪರ್ಸನ್ ಟು ಪರ್ಸನ್. ಸೊ ಟ್ರಾನ್ಸ್ಲೇಷನ್ ನ ನೀವು ಓದಿ ಅದನ್ನ ನೀವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ ಮೇಲೆ ಎಕ್ಸ್ಪ್ಲನೇಷನ್ ಓದಕ್ ಹೋಗ್ಬೇಕು ನನ್ನ ಪ್ರಕಾರ. ಯಾಕಂದ್ರೆ ನಾನೊಂದು ಆರ್ಟ್ ಪೀಸ್ ಯಾರು ಮಾಡಿರ್ತಾರೆ, ಅದ್ರ ಎದುರುಗಡೆ ನಿಂತ್ಕೊಂಡಾಗ ನನ್ನ ಪಕ್ಕದಲ್ಲಿರೋನು ಅದನ್ನ ಎಕ್ಸ್ಪ್ಲೇನ್ ಮಾಡೋಕೆ ಶುರು ಮಾಡಿದ್ರೆ ಅದ್ರ ಬಗ್ಗೆ ನನಗೇನು ಹುಟ್ಟಬಹುದಾಗಿತ್ತು ಅದನ್ನ ಕೊಂದಂಗೆ, ಆ ಕಲೆನ ಕೊಂದಂಗೆ, ನನ್ನ ಅಸಂಪ್ಷನ್, ನನ್ನ ಎಕ್ಸ್ಪ್ಲನೇಷನ್ ಏನಿತ್ತು ನನ್ನ ಮನಸ್ಸು ಅದನ್ನ ಕಿತ್ಕೊಂಡಂಗೆ, ಅದನ್ನ ಮಾಡಕ್ ಹೋಗ್ಬಾರ್ದು. ಸೊ ಉತ್ತರಗಳು ಸಿಗ್ತವೆ ಅಂತ. ಹಾಗೇನೆ ಒಂದೊಂದು ಎಮೋಷನ್ಗೆ ಈ ತರ ಶ್ಲೋಕಗಳಿವೆ, ಇದನ್ನ ಓದಿ ಅಂತ. ಕೆಲವ್ರಿಗೆ ಅದು ರುಚಿಸೋದಿಲ್ಲ, ಭಗವದ್ಗೀತೆನ ಹಿಂಗೆ ಓದಬೇಕು ಅಂತಿರುತ್ತೆ. ನಾನ್ ಧರ್ಮಭ್ರಷ್ಟನಾಗಿ ಮಾತಾಡ್ತಾ ಇದ್ದೀನಿ ಅಂತಿರುತ್ತೆ. ಕೆಡದ ಬೈತಾರೆ. ಕಂಟೆಂಟ್ ಕ್ರಿಯೇಷನ್ ಅಂತ ಬಂದ್ಮೇಲೆ ಬೈಸ್ಕೊಳಕ್ ರೆಡಿ ಇದ್ದೇ ಬರ್ಬೇಕು. ಸೊ ನಾನು ಅದಕ್ಕೆ ರೆಡಿ ಆಗಿ ಬಂದಿರೋದು. ಸೊ ಈ ತರ ಬಂದಾಗ ಅರ್ಜುನ ಎದುರುಗಡೆ ನನ್ನ ಕುಟುಂಬದವರಿದ್ದಾರೆ, ಇವ್ರನ್ನ ಹೇಗೆ ಕೊಲ್ಲೋದು ಅಂತ ಮಾತಾಡ್ದ ಅಂತ ನಾವು ಮಾತಾಡ್ಬೇಕಾದ್ರೆ, ಅದಕ್ಕಿಂತ ಮುಂಚೆ ಭೀಷ್ಮರ ಅಗೇನ್ಸ್ಟ್ ಅವನು ಬಾಣ ಬಿಟ್ಟಿದ್ದ ಅಂತಲ್ಲ, ಬಿಟ್ಟಿದ್ದ, ಯುದ್ಧ ಮಾಡಿದ್ದ. ಅದಕ್ಕಿಂತ ಮುಂಚೆ ದ್ರೋಣರ ಅಗೇನ್ಸ್ಟ್ ಬಾಣ ಬಿಟ್ಟಿರ್ಲಿಲ್ಲ ಅಂತಲ್ಲ, ಬಿಟ್ಟಿದ್ದ, ಯುದ್ಧ ಮಾಡಿದ್ದ. ಈ ಉತ್ತರನ್ ಕರ್ಕೊಂಡು ಹೋಗಿರ್ತಾನಲ್ಲ, ಬೃಹನ್ನಳೆ ಆಗಿದ್ದಾಗ ಅವನು ಆಗ್ಲೂ ಯುದ್ಧ ಮಾಡಿರ್ತಾನೆ, ಮುಂಚೆನೂ ನಡೆದಿರುತ್ತೆ. ಈ ಸಂದರ್ಭದಲ್ಲಿ ಬಹುಶಃ ಅರ್ಜುನನಿಗೆ ಅಂಥ 21 ಅಕ್ಷೋಹಿಣಿ ಸೈನ್ಯ ನೋಡಿದಾಗ ಇದ್ರ ಮುಂದೆ ಹೇಗ್ ಗೆಲ್ಲೋದು ಅಂತ ಭಯ ಹುಟ್ಟಿರ್ಬೋದು. ಸಾಧ್ಯತೆ, ಅ ವೇ ಆಫ್ ಸೀಯಿಂಗ್ ಇಟ್. ದಿಸ್ ಇಸ್ ವಾಟ್ ರಿಟನ್ ಇನ್ ಐ ಆಮ್ ಗೀತಾ. ಸೊ ಆ ಭಯದಿಂದ ಅವ್ನ ಕಾರಣಗಳನ್ನ ಕೊಡೋಕೆ ಶುರು ಮಾಡ್ಬೋದು. ನಮಗೆ ಯಾವ್ದಾದ್ರು ವಿಷಯದ ಬಗ್ಗೆ ಭಯ ಹುಟ್ಟಿದ್ರೆ ನಾವು ಕಾರಣಗಳನ್ನ ಕೊಡೋಕೆ ಶುರು ಮಾಡ್ತೀವಿ. ನಾನು ಕೆಳಗಡೆ ಬೀಳ್ಸ್ಕೊಳಕ್ ರೆಡಿ, ಜಟ್ಟಿ ಮಣ್ಣಿಗೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತಾರಲ್ಲ ಹಾಗೆ. ನಾನು ವಿಕ್ಟಿಮ್ ಆಗಿ ಕಾಣಿಸ್ಬೇಕು, ಕಲ್ಪಿಟ ಕಾಣಿಸ್ಬಾರ್ದು, ಯುದ್ಧನ ಬಿಟ್ಟು ಪಲಾಯನ ಮಾಡಿದಂತರ ಕಾಣಿಸ್ಬಾರ್ದು. ಅದಕ್ಕೆ ಕಾರಣಗಳನ್ನ ಹುಡುಕ್ತಾ ಹೋಗ್ತೇನೆ. ಅವಾಗ ಅರ್ಥ ಮಾಡೋಕ್ ಶುರು ಮಾಡ್ತಾನೆ, ನೀನ್ ಯಾರು, ನಾನ್ ಯಾರು. ನೀನ್ ಅವ್ರನ್ನ ಕೊಲ್ಲಿಲ್ಲ ಅಂತಂದ್ರೆ ನಾನು ಅವ್ರನ್ನ ಕೊಲ್ತೀನಿ, ನಿನ್ನ ಕರ್ಮನ ನೀನ್ ಮಾಡ್ಲಿಲ್ಲ ಅಂತಂದ್ರೆ ನಾನ್ ಆ ಕರ್ಮನ ಮುಗಿಸ್ತೀನಿ. ಅದರಿಂದ ಏನ್ ನಿನಗೆ ಆಡ್ ಆಗ್ಬೇಕು ಅದು ಆಡ್ ಆಗ್ಬೇಕು. ಸೊ ಅದು ಬಿಟ್ಟು ಹೋಗುತ್ತೆ. ನೀನು ನಿನ್ನ ಧರ್ಮವನ್ನ ಪಾಲಿಸ್ಬೇಕು, ಕ್ಷತ್ರಿಯ ಧರ್ಮವನ್ನ ಪಾಲಿಸ್ಬೇಕು. ಧರ್ಮ ಪಾಲನೆ ಮುಖ್ಯ. ಇವರೆಲ್ಲ ಯಾರು ಅನ್ನೋ ಅಟ್ಯಾಚ್ಮೆಂಟ್ ಬೇಡ, ಅದರಿಂದ ನಿನಗೆ ಕೆಟ್ಟದಾಗುತ್ತೋ ಒಳ್ಳೆದಾಗುತ್ತೋ ಅನ್ನೋ ಅಟ್ಯಾಚ್ಮೆಂಟ್ ಬೇಡ. ಯುದ್ಧ ಮಾಡೋದು ನಿನ್ ಕರ್ತವ್ಯ, ಅದು ನಿನ್ನ ಧರ್ಮ ಕರ್ಮ, ಅದನ್ನ ಮಾಡು. ಮಿಕ್ಕಿದೆಲ್ಲ ಫಲ ಅಫಲ ದೇವರು ಬಿಟ್ಬಿಡು, ನನಗ್ ಬಿಟ್ಬಿಡು. ಹೀಗೆ ಮಾತಾಡ್ತಾ ಅವನ್ನ ಇದ್ ಮಾಡೋಕ್ ಸ್ಟಾರ್ಟ್ ಮಾಡ್ತಾನೆ. ಅದಾದ್ಮೇಲೆ ಅವನು ವಿಶ್ವರೂಪವನ್ನ ತೋರಿಸ್ತಾನೆ. ವಿಶ್ವರೂಪ ಅಂತಿದೆ, ವಿರಾಟ್ ರೂಪ ಅಂತಿದೆ, ಎರಡು ಬೇರೆ ಬೇರೆ. ಸೊ ವಿಶ್ವರೂಪವನ್ನ ತೋರಿಸ್ತಾನೆ. ಇದರಿಂದ ಇದು ಅರ್ಜುನನ ಮನಸ್ಥಿತಿ ಬದಲಾಗ್ತಾ ಹೋಗುತ್ತೆ. ಒಂದೇ ಸರಿ ಬದಲಾಗೋದಿಲ್ಲ. ಏನೋ ಒಂದು ಹೇಳ್ತಾನೆ, ಇವಾಗ ನಾನೇನೋ ಒಂದು ಮೋಟಿವೇಶನಲ್ ಟಾಕ್ ಹೇಳ್ತೀನಿ, ಇವಾಗ ನಾನು ಮನೆಗೆ ಹೋಗಿ ನಾನು ಇದನ್ನೆಲ್ಲ ಮಾಡ್ಬೇಕು ಅಂತ ಅನ್ಸುತ್ತೆ. ನೆಕ್ಸ್ಟ್ ದಿವಸ ಮತ್ತೆ ಒಂದಷ್ಟು ಕ್ವಶನ್ಸ್ ಬರುತ್ತೆ. ಈ ತರ ಎಷ್ಟೊಂದ್ ಸರಿ ರಿಪೀಟ್ ಆಗತ್ತೆ. ಕ್ವಶನ್ಗಳು ಕೇಳ್ತಾನೆ ಹೋಗ್ತಾನೆ, ಒಂದ್ಸರಿ ಮುಗಿಸ್ಬಿಡೋದಿಲ್ಲ. ಗೀತೆ ಆಗ್ಲೇ ಮುಗ್ದೋಗೋದು, ಅಷ್ಟು ದೂರ ಹೋಗ್ತಾ ಇರ್ಲಿಲ್ಲ. ಅರ್ಜುನನ್ ಮತ್ತೆ ಕ್ವಶನ್ಸ್ ಹುಟ್ಟುತ್ತೆ, ಯಾಕೆ ಹಿಂಗೆ ಪ್ರತಿಯೊಂದು ಕ್ವಶನ್ಗೂ ಉತ್ತರ ಕೊಟ್ಕೊಂಡು ಹೋಗ್ತಾನೆ. ಇವರೆಲ್ಲ ನಿನ್ನ ಎದುರುಗಡೆ ನಿಂತಿರೋರು ನಿನ್ ಕುಟುಂಬಸ್ಥರಲ್ಲ, ಅವರೆಲ್ಲ ನಿನ್ನ ವೈರಿಗಳು. ಶ್ರೀಕೃಷ್ಣ ದುರ್ಯೋಧನನಿಗೆ ನ್ಯಾಯಯುತವಾಗಿ ಸಿಗಬೇಕಲ್ವಾ, ಮೋಸ ಮಾಡಿ ಶ್ರೀಕೃಷ್ಣ ಜಯ ಕೊಡ್ಸಿದಲ್ವಾ, ಅದು ಯಾವ ನ್ಯಾಯ ಅಂತ ಬರುತ್ತೆ. ಕರೆಕ್ಟ್. ಬಟ್ ಅಟ್ ದ ಎಂಡ್ ಆಫ್ ದ ಡೇ ದುರ್ಯೋಧನ ಸಿಕ್ಕಿದ್ರೆ ಏನಾಗಿರೋದು? ಹಸ್ತಿನಾಪುರ ವಿಷಯ. ಪಾಂಡವರು ಸಿಕ್ಕಿದ್ರೆ ಧರ್ಮರಾಯ ಧೃತರಾಷ್ಟ್ರ ಯುಧಿಷ್ಠಿರ ಸಿಕ್ಕಿದ್ರೆ ಏನಾಗತ್ತೆ, ಅದನ್ನ ಯೋಚನೆ ಮಾಡ್ಬೇಕು. ಸೊ ಆನ್ ಅ ಬಿಗ್ ಪಿಕ್ಚರ್ ನಾವು ಈಗ ಈ ಮೂಮೆಂಟ್ ಅಲ್ಲಿ ಏನೋ ನಮ್ಗೆ ಕಷ್ಟಗಳು ಬಂದಿರುತ್ತೆ, ನಾವು ಈ ಮೂಮೆಂಟ್ ಬಗ್ಗೆ ಯೋಚನೆ ಮಾಡ್ಕೊಂಡು ಅದ್ರ ಬಗ್ಗೆ ನಿರ್ಧಾರ ತಗೊಳ್ಳೋಕೆ ಪ್ರಯತ್ನ ಪಡ್ತಾ ಇರ್ತೀವಿ. 10 ಹೆಜ್ಜೆ ಹಿಂದೆ ಹೋಗಿ ಹೇಳ್ತಾರೆ, ನಾವು ಪರ್ವತನ ನಮ್ಮನ್ನ ಎಲ್ಲರೂ ಚೆನ್ನಾಗಿ ನೋಡ್ಲಿ, ಆರಾಮಾಗಿ ನೋಡಕ್ ಆಗ್ಲಿ ಅಂತ ಹತ್ತಬಾರ್ದಂತ, ಜಗತ್ತಿನ ನಾವು ಚೆನ್ನಾಗಿ ನೋಡಕ್ ಆಗ್ಬೇಕು ಅಂತ ಪರ್ವತನ ಹತ್ಬೇಕಂತ. ಆಗ ನಮ್ಮ ನಿರ್ಧಾರಗಳನ್ನ ನಾವು ಕರೆಕ್ಟ್ ಆಗಿ ತಗೋಬಹುದು. ಒಂದು 10 ಹೆಜ್ಜೆ ಹಿಂದೆ ಹೋಗಿ ವಿಸ್ತಾರವಾಗಿ ಎಲ್ಲವನ್ನು ನೋಡೋಕ್ ಶುರು ಮಾಡಿದಾಗ ಶ್ರೀಕೃಷ್ಣನ ಆ ಡಿಸಿಷನ್ ಯಾಕಿತ್ತು ಅನ್ನಿಸ್ಬೋದು.
ಕುಂತಿ ಪುತ್ರರವರು, ಕುಂತಿ ಆ ಆ, ಕೃಷ್ಣನ ತಂದೆಯ ತಂಗಿ. Correct. ಸೊ ಅದಕ್ಕೋಸ್ಕರ ಹೆಲ್ಪ್ ಮಾಡ್ದ ಅಂತ ಅನ್ನಿಸ್ಬೋದು. ಅದನ್ನೆಲ್ಲ ಮೀರಿದವನು ಕೃಷ್ಣ. ಅವನು ದೊಡ್ಡ ಇದರಲ್ಲಿ ಧರ್ಮದ ಪ್ರಕಾರ ನಡ್ಕೊಂಡು ಹೋದಾಗ ಮುಂದೆ ಜನಗಳಿಗೆ ಯಾವ್ದ್ರಿಂದ ಒಳ್ಳೇದಾಗತ್ತೆ ಅದ್ರ ಮೇಲೆ ಸಹಾಯ ಮಾಡೋಕ್ ನಿಲ್ತಾನೆ, ಅದ್ರ ಮೇಲೆ ಅರ್ಥ ಮಾಡಿಸೋದಕ್ ನಿಲ್ತಾನೆ. ಅರ್ಥ ಮಾಡಿಸ್ತಾ ಅರ್ಜುನಿಗೆ ಅರ್ಥ ಆಗತ್ತೆ, ಎತ್ಕೊಳ್ತಾನೆ. ಆಮೇಲೆ ದ್ವಂದ್ವ ಬಂದು ಕರೆಕ್ಟ್ ಆಗಿ ಏನೋ ಮಾಡದೇ ಇದ್ದಾಗ ಅವನೇ ಎತ್ಕೊಂಡು ಕೊಲ್ಲೋಕ್ ಸಹ ಹೋಗ್ತಾನೆ. ಆಗ ಅರ್ಜುನನ್ ಮತ್ತಷ್ಟು ಅರ್ಥ ಆಗತ್ತೆ, ಅರ್ಜುನ ಇದ್ ಮಾಡ್ತಾನೆ. ಎಸ್ ಎಸ್. ಆಮೇಲೆ ಒಬ್ಬ ವ್ಯಕ್ತಿ ಸಕ್ಸಸ್ಫುಲ್ ಆಗ್ಬೇಕು ಅಂತಂದ್ರೆ ಜನರಲ್ ಆಗಿ ಅವನು ಯಾವ ತರ ಪ್ರಿಪೇರ್ ಆಗಿರ್ಬೇಕು ಅಂತ, ಅವನ ಮೈಂಡ್ ಸೆಟ್ ಯಾವ ತರ ಇರಬೇಕು, ಅವನ ಯೋಚನೆಗಳು ಯಾವ ತರ ಇರಬೇಕು, ಅವನ ಸರ್ಕಲ್ ಯಾವ ತರ ಇರಬೇಕು ಅಂತ ಜನರಲ್ ಆಗಿ ನಿಮ್ಗೆ ಏನ್ ಅನ್ಸುತ್ತೆ? ವಿವೇಕಾನಂದ ಅವರು ಹೇಳಿದಾರಲ್ಲ, ನೀನ್ ಸುತ್ತ 4 ಜನ ಯಾರಿದ್ದಾರೆ ಹೇಳು, ನೀನ್ ಯಾರು ಅಂತ ನಾನು ಹೇಳ್ತೀನಿ ಅಂತ. ನಾನು ಬೇವಿನ ಬೀಜನ ಬಿತ್ಬಿಟ್ಟು ಮಾವಿನ ಹಣ್ಣನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಪಾಸ್ಟ್ ಅಲ್ಲೂ ನಾನು ಒಂದು ಗಿಡನ ನೆಟ್ಟು ಅದನ್ನ ಬೆಳೆಸೋದಕ್ಕಾಗೋದಿಲ್ಲ, ಯಾಕಂದ್ರೆ ಅಲ್ಲಿ ಗಾಳಿ ನೀರು ಬೆಳಕು ಎಷ್ಟಿರ್ಬೇಕು ಅಂತ ನಾನು ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ. ಫ್ಯೂಚರ್ ಅಲ್ಲೂ ನಾನು ಒಂದು ಬೀಜನ ನೆಟ್ಟು ಅದನ್ನ ಬೆಳೆಸೋಕ್ಕಾಗೋದಿಲ್ಲ, ಅಲ್ಲೂ ನಾನೇನು ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ. ಈ ಮೂಮೆಂಟ್ ಅಲ್ಲಿ ನಾನು ಬೀಜ ನೆಟ್ರೆ ಬಿಸಿಲಲ್ಲಿ ಇಡಬೇಕಾ, ಒಳಗಡೆ ಇಡಬೇಕಾ, ನೀರೆಷ್ಟು ಹಾಕಬೇಕು, ಗಾಳಿ ಎಷ್ಟಿದೆ ಅದನ್ನ ಡಿಸೈಡ್ ಮಾಡೋಕ್ ಸಾಧ್ಯ ಈಗ ಅನ್ನೋದು ಅಷ್ಟೇ ಸತ್ಯ. ನಾನು ರೇರ್ ವ್ಯೂ ಮಿರರ್ ನೋಡ್ಕೊಂಡು ಗಾಡಿ ಓಡಿಸ್ಬೋದು, ಹಿಂದೆ ಯಾರು ಬರ್ತಾ ಇದ್ದಾರೆ, ಹಿಂದೆ ಯಾರು ಪಾಸ್ ಆದ್ರು ಅವ್ರನ್ನ ನೋಡೋದಕ್ಕೆ. ಅದೇ ರೇರ್ ವ್ಯೂ ಮಿರರ್ ನೋಡ್ಕೊಂಡೆ ನಾನು ಗಾಡಿ ಓಡಿಸ್ತೀನಿ ಅಂತಂದ್ರೆ ಆಕ್ಸಿಡೆಂಟ್ ಆಗುತ್ತೆ. ಎಸ್. ಅದಕ್ಕೆ ಯಾವತ್ತೂ ಇದು ದೊಡ್ಡದಾಗಿರುತ್ತೆ, ಇದಲ್ಲ. ಇದು ಯಾವಾಗ್ಲೂ ಯಾಕೆ ದೊಡ್ಡದಾಗಿರುತ್ತೆ ಅಂದ್ರೆ ಎದುರುಗಡೆ ನೋಡು ಅಂತ. ನಾನು 4 ಜನ ಕುಡುಕ್ರ ಜೊತೆ ಇರ್ತೀನಿ, ಸಿಕ್ಕಾಪಟ್ಟೆ ಕುಡಿತಾರೆ. ಅವ್ರ ಜೊತೆ ಇದೀನಿ ಅಂದ್ರೆ ನಾನು ಆಬ್ವಿಯಸ್ಲಿ ಇವತ್ತಲ್ಲ ಅಂದ್ರೆ ನಾಳೆ ಕುಡಿಯೋಕ್ ಶುರು ಮಾಡ್ತೀನಿ, ದಮ್ ಹೊಡಿಯೋಕ್ ಶುರು ಮಾಡ್ತೀನಿ. ಎಸ್. ದೇ ಡಿಸೈಡ್, ದೇ ಇನ್ಫ್ಲೂಯೆನ್ಸ್. Because they influence, that is why they are called friends and family. ನಾ ಅದೇ ಐಡಿಯಾಸ್ ಬಗ್ಗೆ ಮಾತಾಡೋದು, ಯಾವಾಗ್ಲೂ ಪಾಸಿಟಿವ್ ಬಗ್ಗೆ ಮಾತಾಡೋದು. ಅವ್ರ ಜೊತೆ ಇದ್ರೆ ನಾನು ಪಾಸಿಟಿವ್ ಆಗಿರ್ತೀನಿ, ಐಡಿಯಾಸ್ ಬಗ್ಗೆ ಮಾತಾಡ್ತೀನಿ. ಇವತ್ತು ನಾನು ಬ್ರೇಕ್ಔಟ್ ಆಗ್ಲಿಲ್ಲ ಅಂತಂದ್ರು ಒಂದು 100 ಐಡಿಯಾದಲ್ಲಿ ನಾನು ಮಾಡಿ ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ಯಾವ್ದಾದ್ರು ಒಂದು ಹಿಟ್ ಆಗೇ ಆಗುತ್ತೆ. ಜೀವನ ಅನ್ನೋದು ವೇಗವಾಗಿ ಹೋಗ್ಬೇಕು, ಸುತ್ತಮುತ್ತ ಇರೋ ಕೆಲವು ವಸ್ತುಗಳು ಹೊಡಿಬೇಕು, ನಾವು ಹೊಡಿಬೇಕು, ಅವಾಗ್ಲೇ ಬೆಳೆಯೋಕ್ ಸಾಧ್ಯ. ಇಲ್ಲ ಅಂತಂದ್ರೆ ಕಷ್ಟ. ನಾನು ಇಲ್ಲ ಇವನ್ಗೆ ನಾನು ಏನಾದ್ರು ಹೇಳ್ಬಿಟ್ರೆ, ಇವನ್ನ ಬಿಟ್ಟೋಗ್ಬಿಟ್ರೆ ಬೇಜಾರಾಗ್ಬಿಡುತ್ತೇನೋ, ಅದಕ್ಕೋಸ್ಕರ ಇರ್ತೀನಿ. ಜೀವನದಲ್ಲಿ ಫಸ್ಟ್ ನೋ ಅನ್ನೋದು ಕಲಿಬೇಕು. ನಾನೊಂದ್ ಜಾಗದಲ್ಲಿ ಇರೋದ್ರಿಂದ ನನಗೆ ಹಾನಿ ಆಗ್ತಾ ಇದೆ ಅಂತಂದ್ರೆ ಆ ಜಾಗದಿಂದ ಹೊರಡೋಕ್ ಕಲಿಬೇಕು. ಮರ ಅಲ್ಲ ನಾವು ಒಂದ್ ಜಾಗದಲ್ಲಿ ನಿಂತ್ಕೊಂಡು ಎಲ್ಲ ಅನುಭವಿಸೋದಕ್ಕೆ. ದೇವ್ರ ರೆಕ್ಕೆ ಕೊಟ್ಟಿದ್ದಾನೆ, ನಮಗೆ ಕಾಣಿಸೋದಿಲ್ಲ ಅಷ್ಟೇ. ಹಾರೋಕ್ ರೆಡಿ ಇರಬೇಕು, ರಿಸ್ಕ್ ತಗೊಳಕ್ ರೆಡಿ ಇರಬೇಕು. ನಾನು ಯಾವ್ದನ್ನು ಮಾಡ್ದೆ, ಯಾಕಂದ್ರೆ ನಮ್ಮ ಬ್ರೈನ್ ಆಗಿರೋದು ನಮ್ಮನ್ನ ರಿಸ್ಕ್ ತಗೊಳ್ದೆ ಕಾಪಾಡೋದಕ್ಕೆ. ಸೊ ನಾನು ಏನೇ ಮಾಡ್ಬೇಕಂತ ಹೊರಟ್ರು ಅದು ನಮ್ಮ ಅಗೇನ್ಸ್ಟೇ ಇರುತ್ತೆ. ನಾನೊಂದು ಮೋಟಿವೇಶನಲ್ ವಿಡಿಯೋ ನೋಡ್ಬಿಟ್ರೆ ಹಿಂಗ್ ಸ್ಪೈಕ್ ಆಗಿ ನಾನು ಈ ಸಂದರ್ಭದಲ್ಲಿ ಏನೋ ಮಾಡಬಹುದು, ಬಟ್ ಮೊಮೆಂಟಮ್ ಅದು ಹೊರಟೋಗುತ್ತೆ. ಮೊಮೆಂಟಮ್ ಅನ್ನೋದು ಬರೋದು ನಾನು ಕೆಲಸ ಶುರು ಮಾಡೋದ್ರಿಂದ. ನಾನೊಂದು ಕೆಲಸ ಮಾಡಿ ಅದರಿಂದ ನಂಗೆ ರಿಸಲ್ಟ್ ಬಂದಾಗ ಮೊಮೆಂಟಮ್ ಫಾಸ್ಟ್ ಆಗ್ತಾ ಹೋಗುತ್ತೆ. ಒಂದು ರಿಸಲ್ಟ್ ಕಾಣಿಸಿದಾಗ ಇನ್ನೊಂದಷ್ಟು ರಿಸಲ್ಟ್ಗಳ ಬಗ್ಗೆ ಒಲವು ಹೋಗುತ್ತೆ. ಬಟ್ ರಿಸಲ್ಟೇ ಬರ್ದೇ ಇದ್ದಾಗ ಸೈಲೆಂಟ್ ಆಗಿ ಕೆಲಸ ಮಾಡೋದಿದೆಯಲ್ಲ, ಅಲ್ಲಿ ಮನುಷ್ಯನ ದೃಢತೆ, ಶಕ್ತಿ ಡಿಸೈಡ್ ಆಗೋದು. ಅಲ್ಲಿ ಮನುಷ್ಯ ಸಕ್ಸಸ್ಫುಲ್ ಆಗ್ತಾನೋ ಇಲ್ವೋ ಅನ್ನೋ ಡಿಸೈಡ್ ಆಗೋದು. ಈ ಮೊಮೆಂಟ್ ಅಲ್ಲಿ ನನಗೆ ಒಂದು ವಿಷಯದಿಂದ, ಈಗ ಒಂದು ಮಾರ್ಚ್ ಮೆಲೋ ಎಕ್ಸ್ಪೆರಿಮೆಂಟ್ ಅಂತ ಮಾಡೋದು. ಮಾರ್ಚ್ ಮೆಲೋ ಎಕ್ಸ್ಪೆರಿಮೆಂಟ್ ಅಲ್ಲಿ ತುಂಬಾ ಚಿಕ್ಕ ಮಕ್ಕಳನ್ನ ಕರ್ಕೊಂಡ್ಬಂದು ಒಂದು ರೂಮಲ್ಲಿ ಕೂರಿಸ್ತಾರೆ, ಒಂದು ಮಾರ್ಚ್ ಮೆಲೋ ಎದುರುಗಡೆ ಇಡ್ತಾರೆ. ನೀನು ಈ ಮಾರ್ಚ್ ಮೆಲೋನ ತಿನ್ಲಿಲ್ಲ ಅಂತಂದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ನಾನು ಬಂದು ನಿನಗೆ 2 ಇಲ್ಲ 3 ಮಾರ್ಚ್ ಮೆಲೋ ಕೊಡ್ತೀನಿ ಅಂತಾರೆ. ಕೆಲವಷ್ಟು ಮಕ್ಕಳು ವೆಯ್ಟ್ ಮಾಡ್ತಾರೆ, ಕೆಲವಷ್ಟು ಮಕ್ಕಳು ತಿಂದು ಬಿಡ್ತಾರೆ. ಯಾವ ಮಕ್ಕಳು ತಿಂದಿದಾರಲ್ಲ ಅವರೆಲ್ಲ ಇಮಿಡಿಯೇಟ್ ಗ್ರಾಟಿಫಿಕೇಶನ್ ಟುವರ್ಡ್ಸ್ ಹೋಗೋರು. ಅವ್ರನ್ನೆಲ್ಲ 22 ವರ್ಷ 25 ವರ್ಷ ಆದ್ಮೇಲೆ ಬಂದು ಮೀಟ್ ಮಾಡಿದಾಗ ಅವರೆಲ್ಲ ತುಂಬಾ ಸಕ್ಸಸ್ಫುಲ್ ಆಗಿರಲಿಲ್ಲ. ಬಟ್ ದ ಪೀಪಲ್ ಹೂ ಆರ್ ಡೂಯಿಂಗ್ ವೆಲ್ ವಾಸ್ ದ ಕಿಡ್ಸ್. ವೆಯ್ಟ್ ಮಾಡಿದ್ರಲ್ಲ 3 ಮಾರ್ಚ್ ಮೆಲೋಗೋಸ್ಕರ. ಅದು ಮನೆ ಕಟ್ಟಕ್ ಟೈಮ್ ಬೇಕು, ಅರಮನೆ ಕಟ್ಟಕ್ ಜಾಸ್ತಿ ಟೈಮ್ ಬೇಕು. ಆ ತಾಳ್ಮೆ ಇರಬೇಕು, ಆ ಟೈಮ್ ಇರಬೇಕು. ಸೊ ಜೀವನದಲ್ಲಿ ನಾನು ಇವತ್ತೇನೋ ಪೇ ಮಾಡ್ತಾ ಇದ್ದೀನಿ, ಈಗ ಇಷ್ಟೆಲ್ಲ ನೀವು ಇನ್ವೆಸ್ಟ್ ಮಾಡಿದೀರಾ, ಇದೆಲ್ಲ ನೀವು ಇನ್ವೆಸ್ಟ್ ಮಾಡಿದೀರಾ ಅಂದ್ರೆ ಒಂದು ನಂಬಿಕೆಯಿಂದ, ನನ್ನ ಮೇಲಿರೋ ನಂಬಿಕೆಯಿಂದ. ಎಸ್. ನಾನು ಇನ್ಯಾರ ಮೇಲೋ ನಂಬಿಕೆ ಇಟ್ಟು ಕೆಲಸ ಮಾಡ್ತಿದ್ದೀನಿ ಅಂತಂದ್ರೆ ಅಲ್ಲಿ ಅದು ನನಗೆ ಏನಾದ್ರು ಕೊಡ್ಬೋದು, ಕೊಡದೇನೋ ಹೋಗ್ಬೋದು. ಇಲ್ಲ ನನ್ನ ಕೆಲಸದ ಪ್ರತಿಫಲನೆಲ್ಲ ಆತ ತಗೊಂಡು ಹೋಗ್ಬಿಡ್ಬೋದು. ನನ್ನ ಮೇಲೆ ನಂಬಿಕೆ ಇಟ್ಟು ನಾನೇ ಕರೆನ್ಸಿ ಅಂದಾಗ ನಾನು ಕರೆನ್ಸಿ ಆಗ್ತೀನಿ. ಇವತ್ತು ನಮ್ಮನ್ನು ಕೇಳ್ಬೋದು, ಇದೆಲ್ಲ ಎಲ್ಲಿ ಸಾಧ್ಯ,
ಯಾವತ್ತೂ ಅಷ್ಟೇ ಯಾರಾದ್ರೂ ನಿಮ್ಗಿಂತ ₹1 ಜಾಸ್ತಿ ಅರ್ನ್ ಮಾಡ್ತಾ ಇದಾರೆ ಅಂತಂದ್ರೆ, ನಿಮ್ಗಿಂತ ಒಂದಿನ ಮುಂಚೆ ಹುಟ್ಟಿದ್ದಾರೆ ಅಂತಂದ್ರೆ, ನಿಮ್ಗಿಂತ ಸ್ಟೇಟಸ್ ಅಲ್ಲಿ ಸ್ವಲ್ಪ ಮೇಲಿದ್ದಾರೆ ಅಂತಂದ್ರೆ ನಿಮ್ಗೆ ಅಡ್ವೈಸ್ ಕೊಡ್ತಾರೆ. ದೊಡ್ಡವ್ರ ಮಾತು ಕೇಳಬಾರ್ದು ಅಂತಲ್ಲ, ದೊಡ್ಡವ್ರ ಮಾತು ಕೇಳಬೇಕು. ಯಾಕೆ? ಅವರೆಲ್ಲ ಸರಿ ಮಾಡ್ತಾರೆ ಅಂತಲ್ಲ, ನಮಗಿಂತ ಜಾಸ್ತಿ ತಪ್ಪು ಮಾಡೋರು ಗೊತ್ತಿದೆ ಅಂತ. ಜೀವನದಲ್ಲಿ ಎಲ್ಲಾ ತಪ್ಪು ನಾವೇ ಮಾಡಿ ತಿಳ್ಕೊಳಕ್ ನಮ್ಮ ಹತ್ರ ಟೈಮ್ ಇಲ್ಲ. ಹೌದು. ಕೆಲವಷ್ಟು ತಪ್ಪುಗಳನ್ನ ನಾವು ನೋಡಿ ತಿಳ್ಕೊಬೇಕು. ಬಟ್ ಜೀವನ ಅನ್ನೋದು ಹರಿಯೋ ನೀರಿದ್ದ ಹಾಗೆ. ಈಗ ಮುಟ್ಟಿದ ನೀರ್ನ ನಾನು ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಮುಟ್ಟಕ್ ಆಗೋದಿಲ್ಲ. ಹಾಗಂದಾಗ ಅವ್ರು ವರ್ಕ್ ಆಗಿದ್ದು ನನಗೆ ವರ್ಕ್ ಆಗುತ್ತೆ ಅಂತಲ್ಲ, ಅವರಿಂದ ಕೇಳಬೇಕು. ನನಗೇನು ವರ್ಕ್ ಆಗುತ್ತೆ ಅನ್ನೋದನ್ನ ನಾನ್ ಡಿಸೈಡ್ ಮಾಡ್ಕೊಳ್ಳೋ ಕೆಪಬಿಲಿಟಿ ನನ್ನಲ್ಲಿ ಇರಬೇಕು. ಒಳ್ಳೇದನ್ನ ಎತ್ಕೋಬೇಕು, ಕೆಟ್ಟದನ್ನ ನದಿಲ್ ಬಿಟ್ಟು ಕಳಿಸ್ತಾ ಇರಬೇಕು, ಕಲಿತಾ ಹೋಗ್ಬೇಕು. ಯಾರು ಕಲಿಯೋಕೆ ರೆಡಿ ಇರ್ತಾನೋ, ಯಾರಿಗೆ ಅವನ ಮೇಲೆ ಅವನ ನಂಬಿಕೆ ಇರುತ್ತೋ, ಯಾರು ಕ್ರಿಟಿಸಿಸಮ್ ಅಲ್ಲಿ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಯಾವುದು ಇಲ್ಲ ಸುಮ್ಮನೆ ನಮ್ಮನ್ನ ಕಾಲು ಎಳೆಯೋದಕ್ಕೆ ಇದು ಮಾಡ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ತಾನೋ, ಅವನು ಬೆಳಿತಾನೆ, ಅವನು ಬ್ರ್ಯಾಂಡ್ ಆಗ್ತಾನೆ. ಜಗತ್ತಲ್ಲಿ ಎಲ್ಲರೂ ನಮ್ ಕಾಲು ಎಳೆಯೋದಕ್ಕೆ, ನಮ್ಮ ದ್ವೇಷ ಮಾಡೋದಕ್ಕೆ, ನಿನ್ ಕೈಲಿ ಆಗೋದಿಲ್ಲ ಅಂತ ಹೇಳೋದಕ್ಕೆ ಕಾಯ್ತಾ ಇರ್ಬೇಕಾರೆ ಅದನ್ನು ನಾನೇ ಹೇಳ್ಕೊಂಡ್ಬಿಟ್ರೆ, ನನ್ ಕೈಲಿ ಎಲ್ಲ ಆಗತ್ತಿದು, ನೀನೇನ್ ಹೇಳ್ತಾ ಇದೀಯಪ್ಪ ಹಂಗಂತ ನಾನೇ ಹೇಳ್ಕೊಂಡ್ಬಿಟ್ರೆ ಮಲ್ಕೋತೀನಿ ಅನ್ನೋನ್ಗೆ ಹಾಸಿಗೆ ದಿಂಬು ಹಾಕೊಟ್ಟಂಗಾಗತ್ತೆ. ಟ್ರೂ. ಈ ನಂಬಿಕೆ ಎಲ್ಲಿಂದ ಬರುತ್ತೆ? ನಮ್ ಸರ್ಕಲ್ ಇಂದ ಬರುತ್ತೆ. ನಾನು ಎಲ್ಲಾರು ಹೋಗ್ತಾ ಇದ್ದೀನಿ ಅಂತಂದ್ರೆ ನಾನು ಅಲ್ಲಿ ಖುಷಿಯಾಗಿರ್ತೀನ ಅಂತ ಅನ್ನೋದು ನನ್ನ ಸರ್ಕಲ್ ಇಂದ ಡಿಪೆಂಡ್ ಆಗುತ್ತೆ. ನಾನು ಯಾರ ಜೊತೆ ಹೋಗಿದ್ದೀನಿ ಅಂತ ಡಿಪೆಂಡ್ ಆಗುತ್ತೆ. ಸೋಲೋ ಟ್ರಿಪ್ ಹೋದಾಗ್ಲೂ ಹಾಗೇನೆ. ನನಗೆ ನಾನು ಒಳ್ಳೆ ಕಂಪ್ನಿ ಇಲ್ಲ ಅಂತಂದ್ರೆ ನಾನು ಖುಷಿ ಆಗಿರೋದಕ್ಕಾಗೋದಿಲ್ಲ. ನಮ್ಮನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತಂದಾಗ, ಎಲ್ಲಾರು ಒಬ್ಬನೇ ಹೋಗಿ ಕುತ್ಕೊಂಡಾಗ ನನಗೆ ಹಿಂಸೆ ಆಗ್ತಾ ಇದೆ ಅಂತಂದ್ರೆ ನನ್ನಲ್ಲೇನೋ ಬದಲಾವಣೆ ನಾನು ಮಾಡ್ಕೋಬೇಕು ಅಂತ. ಬದಲಾವಣೆ ಅನ್ನೋದು ಒಳಗಡೆಯಿಂದ ಆಗತ್ತೆ, ಅದು ಹೊರಗಡೆಯಿಂದ ಬರ್ಲಿ ಅಂತಂದ್ರೆ ಆಗೋದಿಲ್ಲ. ಜೀವನ ನಿಮ್ಮ ಕಡೆಗೆ ಬರ್ತಾ ಇಲ್ಲ, ಜೀವನ ನಿಮ್ಮಿಂದ ಬರ್ತಾ ಇದೆ. ಅದನ್ನ ಅರ್ಥ ಮಾಡ್ಕೋಬೇಕು. ಕರೆಕ್ಟ್. ಜೀವನ ನನ್ನ ಕಡೆ ಬರ್ತಾ ಇದೆ ಅಂತಂದಾಗ ನಾನು ಅದಕ್ಕೆ ರೆಡಿ ಆಗಕ್ಕೆ ಹೋಗ್ತೀನಿ. ಜೀವನ ನನ್ನಿಂದ ಬರ್ತಾ ಇದೆ ಅಂತಂದಾಗ ನನ್ನ ಸುತ್ತಲಿನ ಎನ್ವಿರಾನ್ಮೆಂಟ್ನ ನಾನು ಅದಕ್ಕೆ ರೆಡಿ ಮಾಡ್ತೀನಿ. 100% ಟ್ರೂ. ನಾವು ನಮ್ಮ ಒಳಗಡೆ ಹೇಗಿದೆಯೋ ಜಗತ್ತನ್ನ ನಾವು ಹಾಗೆ ನೋಡ್ತೀವಿ. ನಾವು ನಮ್ಮ ಬಗ್ಗೆ ಏನ್ ಹೇಳ್ಕೊತೀವೋ ಜಗತ್ತು ನಮ್ಮ ಬಗ್ಗೆ ಅದನ್ನ ಹೇಳುತ್ತೆ. ನಾನು ಏನ್ ಪ್ರೆಸೆಂಟ್ ಮಾಡ್ಕೊಳ್ತೀನೋ ಹೋಗ್ತಾ ಹೋಗ್ತಾ ಜಗತ್ತು ನನ್ನ ಹಾಗೆ ಪ್ರೆಸೆಂಟ್ ಮಾಡಕ್ ಶುರು ಮಾಡುತ್ತೆ. ಜನಗಳಿಗೆ ನಮ್ಮನ್ನ ಹೇಗ್ ಟ್ರೀಟ್ ಮಾಡಬೇಕು ಅನ್ನೋದನ್ನ ನಾವು ಕಲಿಸ್ತೀವಿ. ನಾವ್ ಒಬ್ರನ್ನ ಹೇಗ್ ನಡ್ಸ್ಕೊಳ್ತೀವೋ ಅವ್ರನ್ನ ನಾವು ಅಲೋ ಮಾಡ್ತಾ ಇದೀವಿ ನಮ್ಮನ್ನ ಹಾಗೆ ನಡ್ಸ್ಕೊಳ್ಳೋದಕ್ಕೆ. ನಾನು ಮರ್ಯಾದೆ ಇಲ್ಲದೆ ಒಬ್ರಿಗೆ ಮಾತಾಡ್ಬಿಟ್ರೆ ಅವನು ಮಾತಾಡ್ತಾನೆ. ಅವ್ನು ಹಾಗೆ ಮಾತಾಡಿದಾಗ ನಾನ್ ಮಾತಾಡಿಲ್ಲ ಅಂತಂದ್ರೆ ನಿಂಗೆ ಇಷ್ಟು ಮರ್ಯಾದೆ ಕೊಡ್ತಾ ಇದೀನಿ, ನೀನ್ ಹೀಗ್ ಮಾತಾಡ್ತಾ ಇದೀಯ ಅಂತ ನಾನು ಬಿಟ್ಟು ಹೋಗೋ ಇದಿರುತ್ತೆ. ಇಲ್ಲ ಅಂತಂದ್ರೆ ನಾವು ತಪ್ಪಿಸೋ ಜಾಗದಲ್ಲಿ ಇರ್ತೇವೆ. ಸಂಬಂಧಗಳನ್ನ ಚೂಸ್ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಸರಿಯಾದ ಸಂಬಂಧಗಳಿಲ್ಲ ಅಂತಂದ್ರೆ ಅವ್ರ ರೆಕ್ಕೆಗಳಾಗಲ್ಲ, ಭಾರಗಳಾಗಿ ಹೋಗ್ತವೆ, ನಿಂತಲ್ಲೇ ನಿಂತು ಬಿಡ್ತೇವೆ. ಸಕ್ಸಸ್ಫುಲ್ ಆಗಿರ್ಬೇಕು ಅಂತಂದ್ರೆ ನಮ್ಮನ್ನ ನಾವು ಸಪ್ರೇಟ್ ಆಗಿ ಇಟ್ಕೊಳ್ಳೋದು ಮುಖ್ಯ. ಎಲ್ಲವೂ ಒಂದೊಂದು ಪ್ಲೇಟ್ ತರ ಇರಬೇಕು. ಫ್ಯಾಮಿಲಿ ಒಂದು ಪ್ಲೇಟ್, ಪ್ರೊಫೆಷನ್ ಒಂದು ಪ್ಲೇಟ್. ನಾನು ಈ ಪ್ಲೇಟ್ ಅಲ್ಲಿ ಇರೋ ಸ್ಟ್ರೆಸ್ ನ ತಂದು ಈ ಪ್ಲೇಟಿಗೆ ಹಾಕಿಬಿಟ್ರೆ ಈ ಪ್ಲೇಟು ಕೊಳ್ತು ಹೋಗೋಕೆ ಶುರು ಆಗುತ್ತೆ. ಹೌದು. ಒಳ್ಳೇದೇನಾದ್ರು ಇದ್ರೆ ತಂದು ಹಾಕೋ ಪ್ರಯತ್ನ ಮಾಡೋಣ, ಕೆಟ್ಟದನ್ನ ಸಪ್ರೇಟ್ ಆಗಿಡೋ ಪ್ರಯತ್ನ ಮಾಡಬೇಕು. ಆ ಡಿಫ್ರೆನ್ಸಿಯೇಷನ್ ಬರಬೇಕು. ಹೃದಯ ಹೊಡಿತಾನೆ ನಾವು ಬೆಳೆಯೋಕೆ ಸ್ಟಾರ್ಟ್ ಆಗೋದು. ನಾವು ಬೆಳಿತಾನೆ ಇದೆಲ್ಲ ಅಂದ್ರದ್ದು ರಿಯಲೈಸೇಷನ್ ಬರೋದು. ಸೊ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು, ನಮ್ಮ ಸುತ್ತಮುತ್ತ ಇರೋರು ಸರಿ ಇರಬೇಕು. ನಮ್ಮ ಬಗ್ಗೆ ನಾವು ಒಳ್ಳೆ ಮಾತಾಡ್ಕೋಬೇಕು. ಕೆಟ್ಟದ್ ಮಾತಾಡೋದು ಮಾತಾಡ್ಕೊಳ್ಳಿ, ನಮ್ಮ ಬಗ್ಗೆ ನಮಗೆ ನಂಬಿಕೆ ಇರಬೇಕು. ಐ ಟೋಟಲಿ ಅಗ್ರಿ. ಬಹಳ ಚೆನ್ನಾಗಿ ಹೇಳಿದ್ರಿ. ಸೊ ಇಲ್ಲಿವರೆಗೂ ನಿಮ್ ಜೊತೆ ಒಂದು ಒಳ್ಳೆ ಕನ್ವರ್ಸೇಷನ್ ಮಾಡಿದ್ವಿ. ಇನ್ನು ಹೇಗೆ ಅನ್ನಿಸ್ತು ನಮ್ಮ ದಿ ಕಲಿಯುಗ್ ಶೋ ಪಾಡ್ಕಾಸ್ಟ್ಗೆ ಬಂದಿದ್ದು? ಬಹಳ ಖುಷಿ ಆಯ್ತು. ಕನ್ನಡದಲ್ಲಿ ಇದೊಂದು ಹೊಸ ಪ್ರಯತ್ನ. ನಾನು ನಿಮ್ಮ ಪಾಡ್ಕಾಸ್ಟ್ ನ ಒಂದು ಎಪಿಸೋಡ್ ನೋಡಿದಾಗ್ಲ ಅದ್ರ ಕ್ವಾಲಿಟಿ ನೋಡಿದಾಗ್ಲೇ ನನಗೆ ಅರ್ಥ ಆಯ್ತು ನಿಮ್ಗೆ ಎಷ್ಟು ಪ್ಯಾಷನ್ ಇಂದ ಮಾಡ್ತಾ ಇದ್ದೀರಾ, ನೀವು ಎಷ್ಟು ಇದರಿಂದ ಮಾಡ್ತಾ ಇದ್ದೀರಿ, ನೀವು ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀರಾ ಈ ವಿಷಯದ ಬಗ್ಗೆ ಅಂತ. ಸೊ ಐ ವಾಸ್ ನಾಟ್ ಡಿಸಪಾಯಿಂಟೆಡ್. ಇಲ್ಲಿ ಬಂದು ನಿಮ್ಮ ಹತ್ರ ಕುತ್ಕೊಂಡು ಮಾತಾಡಿದಾಗ, ಕಾನ್ವರ್ಸೇಷನ್ ಮಾಡಿದಾಗ, ಅದಕ್ಕಿಂತ 1 ಗಂಟೆ ಮುಂಚೆ ನಾವೊಬ್ರು ಮಾತಾಡ್ಕೊಂಡು ಕಂಫರ್ಟ್ ಆದಾಗ ಐ ನೋ ಯುಲ್ ಬಿಕಮ್ ಅ ಕರೆನ್ಸಿ. ಸೊ ಐ ನೋ ಯುಲ್ ಬಿ ಲಿಂಕ್ಡ್ ಆಸ್ ಅ ಕರೆನ್ಸಿ. ಕನ್ನಡಕ್ಕೆ ಇದೊಂದು ಪ್ರಯತ್ನ ಬಹಳ ಅವಶ್ಯಕತೆ ಇತ್ತು. ಇನ್ನಷ್ಟು ಒಳ್ಳೊಳ್ಳೆ ಗೆಸ್ಟ್ಗಳು ನಿಮ್ಮ ಬರ್ಲಿ. ಈ ಅವಾರ್ಡ್ಗಳಂತ ಬಂದಾಗ್ಲೂ ನಾವು ಮಾತಾಡಿದಾಗೆ ರೀಜನಲಿ ಒಂದು ಇದಿದೆ, ಆ ಒಂದು ನೆಸೆಸಿಟಿ ಏನಿದೆ ಅದು ಇದರಿಂದ ಪೂರ್ಣ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಐ ಬಿಲೀವ್ ಇನ್ ದಟ್. ಥ್ಯಾಂಕ್ ಯು. ಸೊ ಇದೇ ಕ್ವಾಲಿಟಿ ನೀವು ಮುಂದುವರ್ಸ್ಕೊಂಡು ಹೋಗ್ತೀರಾ, ಇನ್ನೂ ದೊಡ್ಡ ಜನಗಳು ಬರ್ತಾರೆ, ಇನ್ನೂ ತುಂಬಾ ಬೆಳಿತೀರಾ. ಈ ಪಾಡ್ಕಾಸ್ಟ್ ಬೆಳೆಯುತ್ತೆ, ತುಂಬಾ ಜನಕ್ಕೆ ಹೆಲ್ಪ್ ಮಾಡುತ್ತೆ, ಜೀವನಗಳು ಬದಲಾಯಿಸುತ್ತೆ ಅನ್ನೋ ನಂಬಿಕೆ ನನಗಿದೆ. ಎಲ್ಲೋ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಇರೋ ಮನಸ್ಸಿಗೆ ಸಾಂತ್ವನ, ಉತ್ತರ ಎರಡೂ ಇದರಿಂದ ಸಿಗುತ್ತೆ, ಎಲ್ಲೋ ಒಂದ್ ಕಡೆ ಸಿಗುತ್ತೆ. ನಾಳೆ ಯಾವತ್ತೋ ಒಂದಿನ
ಬಂದು ನಾನು ಗಿವ್ ಅಪ್ ಮಾಡಬೇಕು ಅಂತಿದ್ದೆ, ಬಟ್ ಈ ಪಾಡ್ಕಾಸ್ಟ್ ಅಲ್ಲಿ ನೋಡಿದ್ದು ಯಾವುದೋ ಒಂದು ಇದರಿಂದ ನಾನು ಗಿವ್ ಅಪ್ ಮಾಡಲಿಲ್ಲ. ಯಾಕಂದ್ರೆ ನಾನು ಹೇಳ್ತಿರ್ತೀನಲ್ಲ, ಒಂದು ಪುಸ್ತಕ ನಾನು ಓದಬೇಕಾದ್ರೆ ಇಡೀ ಪುಸ್ತಕ ನನ್ನ ಜೀವನ ಬದಲಾಯಿಸೋದಿಲ್ಲ, ಅದರಲ್ಲಿರೋ ಒಂದು ಲೈನ್ ಅದನ್ನ ಓದಿ ನಾನು ಗೋಡೆ ಕಡೆ ನೋಡಿ ಏದುಸಿರು ಬಿಡ್ತೀನಲ್ಲ, ಆ ಲೈನ್ ಇಂದ ಜೀವನ ಬದಲಾಗುತ್ತೆ. ನಾವು ಪ್ರತಿ ಪುಸ್ತಕದಲ್ಲೂ ಆ ಗೋಲ್ಡ್ ನ ಹುಡುಕ್ತಾ ಇರ್ತೀವಿ. ಅಂತದ್ ಎಷ್ಟೋ ಗೋಲ್ಡ್ ಈ ಶೋ ಇಂದ ಕ್ರಿಯೇಟ್ ಆಗುತ್ತೆ ಅಂತ ನನಗೆ ಗೊತ್ತಿದೆ. ಸೊ ನಿಮ್ಮ ಪ್ರಯತ್ನಕ್ಕೆ ನನ್ನ ಹಾರೈಕೆ ಬೆಂಬಲ ಯಾವಾಗ್ಲೂ ಇರುತ್ತೆ. ಥ್ಯಾಂಕ್ ಯು, ಆಲ್ ದ ವೆರಿ ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ವ್ಯೂವರ್ಸ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ, ಅಥವಾ ಬೇರೆ ಗೆಸ್ಟ್ಗಳು ನಮ್ಮ ದಿ ಕಲಿಯುಗ್ ಶೋ ಪಾಡ್ಕಾಸ್ಟ್ಗೆ ಬರಬೇಕು ಅಂತಂದ್ರೆ ಜಸ್ಟ್ 1 or 2 ಲೈನ್ಸ್ ಅಲ್ಲಿ ಅವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ? ಕನ್ನಡದಲ್ಲಿ ಒಂದು ಕ್ವಾಲಿಟಿ ವರ್ಕ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಈ ಪಾಡ್ಕಾಸ್ಟ್ ನ ನೋಡಿ ನನಗೆ ಅದೇ ಅರ್ಥ ಆಗಿದ್ದು. ದಿಸ್ ಮ್ಯಾನ್ ಇಸ್ ಡೂಯಿಂಗ್ ಎವ್ರಿಥಿಂಗ್ ವಿತ್ ಸೋ ಮಚ್ ಲವ್ ಅಂಡ್ ಪ್ಯಾಷನ್, ಅಂಡ್ ಐ ನೋ ದಿಸ್ ಮ್ಯಾನ್ ಹ್ಯಾಸ್ ದಟ್ ಕ್ರೆಡಿಬಿಲಿಟಿ, ಅಂಡ್ ಅದು ಇನ್ನೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಇದಿನ್ನೂ ಬೆಳೆಯುತ್ತಾ ಹೋಗುತ್ತೆ ಅನ್ನೋದು ನನಗೆ ಗೊತ್ತಿದೆ. ಬಹಳಷ್ಟು ಜನ ಇದನ್ನು ಪ್ರೀತಿ ಮಾಡ್ತಾರೆ ಅಂತ ನನಗೆ ಗೊತ್ತಿದೆ. ಇಲ್ಲಿಗೆ ಬರೋರಿಗೆ ನೀವು ಕರೆದಾಗ ಬನ್ನಿ ಅಂತಾನೆ ನಾನು ಹೇಳೋದು. ಬಟ್ ಇಟ್ಸ್ ಅ ವೆರಿ ಗುಡ್ ಬಿಕಾಸ್ ಇಟ್ಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಅಂಡ್ ನಾನೇನು ಹೇಳಬೇಕು ಅಂತ ಇದ್ದೀನಿ ಅಂತಂದ್ರೆ, ಸಮ್ಮರೈಸ್ ಮಾಡಿ ಹೇಳ್ಬೋದು ಅಷ್ಟೇ. ಜೀವನದಲ್ಲಿ ಎಲ್ಲರೂ ಹೋಗಬೇಕು ಅಂತಿದ್ದೀರಾ, ಎಲ್ಲರೂ ಏನಾದ್ರು ಅಚೀವ್ ಮಾಡಬೇಕು ಅಂತಿದ್ದೀರಾ ಅಂತಂದ್ರೆ ನಿಮ್ಮ ಬಗ್ಗೆ ನೀವು ಕಮ್ಮಿ ಮಾತಾಡ್ಕೋಬೇಡಿ. ನಿಮ್ಗಿಂತ ಮುಂಚೆ ಯಾರಾದರೂ ಏನಾದರೂ ಮಾಡಿದ್ದಾರೆ ಅಂತಂದ್ರೆ, ಅವ್ರ ಕೈ ಸಾಧ್ಯ ಆಗಿದೆ ಅಂತಂದ್ರೆ ಅದು ನಿಮ್ಮ ಕೈಲೂ ಸಾಧ್ಯ ಇದೆ. ಮುಂದಕ್ಕೆ ಹೋಗಿ. ಎಲ್ಲಾದರೂ ಹಾರ್ಟ್ ಬ್ರೇಕಿಂದಾನೋ ನೋವಿಂದಾನೋ ಜೀವನ ಎಂಡ್ ಮಾಡ್ಕೋಬೇಕು ಅಂತಿದ್ದೀರಾ ಅಂತಂದ್ರೆ, ಶ್ರೀಕೃಷ್ಣ ಗೋಡೆ ಮೇಲೆ ಬರೀತಾನಲ್ಲ ಅರ್ಜುನ ಕೇಳಿದಾಗ, ಈ ಸಮಯ ಕಳೆದು ಹೋಗುತ್ತದೆ ಅಂತ, ಅದನ್ನ ನೆನ್ಪಿಟ್ಕೊಳ್ಳಿ. ಯಾವುದು ಶಾಶ್ವತ ಅಲ್ಲ. ಟೈಮಿಗೆ ಎಲ್ಲವನ್ನೂ ಹೀಲ್ ಮಾಡೋ ಕೆಪಾಸಿಟಿ ಇದೆ. ಇವತ್ತು ನಿಮಗೆ ಇರಕ್ ಆಗ್ತಾ ಇಲ್ಲ, ಬದುಕಕ್ ಆಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ ಅಂತಂದ್ರೆ, 1 day at a time ಮುಂದಕ್ಕೆ ಹೋಗ್ತಾ ಇರಿ. ಜೀವನ ಬದಲಾಗ್ತಾ ಹೋಗುತ್ತೆ. ಒಳ್ಳೆ ಫ್ರೆಂಡ್ಸ್ನ ಸರ್ಕಲ್ ಇಟ್ಕೊಳ್ಳಿ, ಫ್ಯಾಮಿಲಿನ ಜೊತೆ ಇಟ್ಕೊಳ್ಳಿ. ನಿಮ್ಮ ಇದಕ್ಕೆ ಅರ್ಥ ಮಾಡಿಸಿ ಇದು ಕೆಲಸ ಮಾಡೋಕೆ ಶುರು ಮಾಡುತ್ತೆ. ಇದು ಕೆಲಸ ಶುರು ಮಾಡೋಕೆ ಸ್ಟಾರ್ಟ್ ಆದ್ಮೇಲೆ ಎಲ್ಲವೂ ಸಾಧ್ಯ ಇದೆ. ವಾವ್, ಬಹಳ ಖುಷಿ ಆಯ್ತು ನೀವು ಬಂದಿದ್ದು. ಸೊ ನಮ್ಮ ಸಬ್ಸ್ಕ್ರೈಬರ್ ನಮ್ಮ ವ್ಯೂವರ್ಸ್ಗೂ ಕೂಡ ಒಂದು ಮಾತು ಹೇಳ್ಬಿಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಬಿಡಿ ಅಂತ. ಖಂಡಿತ. ಸೊ ನಾನು ಇಲ್ಲಿದ್ದೀನಿ, ಇವತ್ತಿಗೆ ಬಂದಿದ್ದೀನಿ. ಐ ಆಮ್ ಹಿಯರ್ ಓನ್ಲಿ ಬಿಕಾಸ್ ಪದ್ದು. ಸೊ ದ ಕ್ವಾಲಿಟಿ ಆಫ್ ದ ಶೋ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ, ಈ ಪೇಜ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಆ್ಯಂಡ್ ಐ ಆಮ್ ಶೋರ್ ಈಗಾಗಲೇ ಒಳ್ಳೆ ಪಾಡ್ಕಾಸ್ಟ್ಗಳು ಬಂದಿದೆ, ಇದು ಬರ್ತಾ ಇದೆ, ಮುಂದೆ ಇನ್ನಷ್ಟು ಒಳ್ಳೆ ಕಂಟೆಂಟ್ ಬರ್ತಾ ಹೋಗುತ್ತೆ. ಮಿಸ್ ಮಾಡೋಕೆ ಹೋಗ್ಬೇಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಫಾರ್ ಕಮಿಂಗ್ ಅಂಡ್ ಫಾರ್ ಆಲ್ ಆಫ್ ಯುವರ್ ಲವ್ ಅಂಡ್ ಸಪೋರ್ಟ್. ದ ಪ್ಲೆಜರ್ ಇಸ್ ಆಲ್ ಮೈನ್ ಪದ್ದು. ಇಟ್ಸ್ ಅ ಪ್ಲೆಜರ್ ಟು. ಮತ್ತೆ ಇನ್ನೊಂದು ಎಪಿಸೋಡ್ ನಲ್ಲಿ ಇನ್ನೊಂದು ವಿಚಾರದ ಬಗ್ಗೆ ನಾವು ಮಾತಾಡೋದಕ್ಕೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ವಾಚಿಂಗ್ ದಿಸ್ ಎಪಿಸೋಡ್ ಟಿಲ್ ದ ಎಂಡ್. ಈ ಒಂದು ಎಪಿಸೋಡ್ನ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ನಾನು ತಿಳ್ಕೊತೀನಿ. ನಮ್ಮ ಮನಸ್ಸಿನ ಆರೋಗ್ಯದ ಜೊತೆಗೆ ನಮ್ಮ ದೈಹಿಕ ಆರೋಗ್ಯ ಕೂಡ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಅದಕ್ಕೋಸ್ಕರ ನಾವು ಈ ಪುರಾತನ್ ಮಿಲೆಟ್ ಹೆಲ್ತ್ ಮಿಕ್ಸ್ ಅಂತಕ್ಕಂಥ ಈ ಒಂದು ಪ್ರಾಡಕ್ಟನ್ನು ತಯಾರು ಮಾಡಿದ್ದೇವೆ. ಸುಮಾರು 25 ರೀತಿಯ ಧಾನ್ಯಗಳನ್ನು ಮಡಿಕೆನಲ್ಲಿ ಹುರಿದು ಸಾಂಪ್ರದಾಯಿಕವಾಗಿ ಯಾವುದೇ ರೀತಿಯ ಪ್ರಿಸರ್ವೇಟಿವ್ಸ್ ಕೆಮಿಕಲ್ಸ್ನ ಬಳಸದೆ ಈ ಒಂದು ಪ್ರಾಡಕ್ಟನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ. ಕರ್ನಾಟಕದಾದ್ಯಂತ ಎಲ್ಲ ಕಡೆ ಈ ಒಂದು ಪ್ರಾಡಕ್ಟನ್ನು ನಾವು ಡಿಸ್ಟ್ರಿಬ್ಯೂಷನ್ ಕೊಡ್ತಾ ಇದ್ದೇವೆ. ಅಮೆಝಾನಲ್ಲಿ ಕೂಡ ಈ ಒಂದು ಪ್ರಾಡಕ್ಟ್ ಇದೆ. ಬಹಳಷ್ಟು ಜನ ಯೂಸ್ ಮಾಡ್ತಿದ್ದಾರೆ. ಇವತ್ತು ಸಾವಿರಾರು ಜನ, ಅವರಿಗೆಲ್ಲ ಕೂಡ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನಿಮಗೂ ಕೂಡ ಈ ಒಂದು ಪ್ರಾಡಕ್ಟ್ ಬೇಕು ಅಂತಲೇ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ನೀವು ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡ್ಬೋದು, ಅಥವಾ ಅಮೆಝಾನಲ್ಲಿ ಕೂಡ ಆರ್ಡರ್ ಮಾಡ್ಬೋದು. ಡಿಸ್ಟ್ರಿಬ್ಯೂಷನ್ ಬೇಕಿದ್ರೆ ಆ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನೀವು ಎನ್ಕ್ವೈರಿ ಮಾಡಿ ಡಿಸ್ಟ್ರಿಬ್ಯೂಷನ್ ಕೂಡ ತೊಗೋಬೋದು ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಆಫ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಇದೇ ಥರ ನೋಡ್ತಾ ಇರಿ, ನಮ್ಮನ್ನು ಕೂಡ ಬೆಳೆಸ್ತಾ ಇರಿ. ನೀವು ಕೂಡ ಜೀವನದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇರಿ, ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡ್ತಾ ಇರಿ ಅಂತ ಹೇಳ್ತಾ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ಎಪಿಸೋಡ್. ಬಾಯ್.